ಓಂ ಶಾಂತಿ. ದಾದಿ ಜಾನಕಿಜಿಯವರು ಸಿಂಧ್, ಹೈದರಾಬಾದ್ನಲ್ಲಿ 1916ನೇ ಇಸ್ವಿಯಲ್ಲಿ ಜನ್ಮವನ್ನು ಪಡೆದುಕೊಂಡರು. ಜಾನಕಿ ದಾದೀಜಿಯವರ ಜನ್ಮ ಬಹಳಷ್ಟು ಭಕ್ತಿಯನ್ನು ಮಾಡುವಂತಹ ಶ್ರೇಷ್ಠ ಸಂಸ್ಕಾರ ಉಳ್ಳಂತಹ ಮನೆತನದಲ್ಲಿ ಆಗಿತ್ತು. ಜಾನಕಿ ದಾದಿ ಬಾಲ್ಯದಿಂದಲೂ ಬಹಳಷ್ಟು ಭಗವದ್ಗೀತೆಯನ್ನು ಓದುತ್ತಿದ್ದರು. ಜಾನಕಿ ದಾದೀಜಿಯವರ ಜೀವನದಲ್ಲಿ ಬಾಲ್ಯದಿಂದಲೂ ಬಹಳಷ್ಟು ಶ್ರೇಷ್ಠ ವಿಚಾರಗಳಿತ್ತು. ಜಾನಕಿ ದಾದೀಜಿ ತಮ್ಮ ಅನುಭವವನ್ನು ಹೇಳುತ್ತಾರೆ. ನಾನು ಲೌಕಿಕದವರಂತೆ ಜಾಸ್ತಿ ಭಕ್ತಿಯನ್ನು ಮಾಡಲಿಲ್ಲ. ನನಗೆ ಭಕ್ತಿಯಲ್ಲಿ ಅಷ್ಟೊಂದು ಆಸಕ್ತಿ ಇರಲಿಲ್ಲ. ನಮ್ಮ ಲೌಕಿಕ ತಂದೆ ಹೇಳುತ್ತಿದ್ದರು, ಯಾರಾದರೂ ಒಬ್ಬ ಗುರುಗಳ ಬಳಿ ಹೋಗು ಎಂದು. ಅವರಿಗೆ ಗೌರವ ಕೊಡುವುದಕ್ಕೋಸ್ಕರ ಗುರುಗಳ ಬಳಿ ಹೋಗುತ್ತಿದ್ದೆ. ಆದರೆ ಗುರುಗಳ ಬಳಿ ಹೋಗಲು ಕೂಡ ನನಗೆ ಇಷ್ಟ ಆಗುತ್ತಿರಲಿಲ್ಲ ಎಂದು ದಾದೀಜಿ ಹೇಳುತ್ತಾರೆ. ದಾದೀಜಿ ಕೇವಲ ಭಗವದ್ಗೀತೆಯನ್ನು ಮಾತ್ರ ಪ್ರೀತಿಯಿಂದ ಓದುತ್ತಿದ್ದರು. ದಾದೀಜಿ ಲೌಕಿಕದಲ್ಲಿದ್ದಾಗಲೇ ಬ್ರಹ್ಮ ತಂದೆಯ ಪರಿಚಯ ದಾದೀಜಿಯವರಿಗೆ ಇತ್ತು. ಬ್ರಹ್ಮ ತಂದೆ ಕೂಡ ವಜ್ರದ ವ್ಯಾಪಾರಿಯಾಗಿದ್ದರು. ದಾದೀಜಿಯವರ ಲೌಕಿಕ ತಂದೆ ಕೂಡ ವಜ್ರದ ವ್ಯಾಪಾರಿಯಾಗಿದ್ದರು. ಆದರೆ ದಾದೀಜಿ ತಮ್ಮ ಅನುಭವದಲ್ಲಿ ಹೇಳುತ್ತಾರೆ, ನನಗೆ ನನ್ನ ಲೌಕಿಕ ತಂದೆಗಿಂತ ಬ್ರಹ್ಮ ತಂದೆ ಹೆಚ್ಚು ಇಷ್ಟ ಆಗುತ್ತಿದ್ದರು. ನಾನು ಬ್ರಹ್ಮ ತಂದೆಯನ್ನೇ ನನ್ನ ತಂದೆ ಎಂದು ಅನುಭವ ಮಾಡುತ್ತಿದ್ದೆ. ಏಕೆಂದರೆ ಬ್ರಹ್ಮ ತಂದೆಯಲ್ಲಿರುವ ಸತ್ಯತೆಯ ಗುಣ ನನಗೆ ಬಹಳ ಇಷ್ಟ ಆಗುತ್ತಿತ್ತು ಎಂದು ದಾದೀಜಿ ತಮ್ಮ ಬಾಲ್ಯದ ಅನುಭವದಲ್ಲಿ ಹೇಳುತ್ತಾರೆ. ದಾದೀಜಿಯವರ ಲೌಕಿಕ ಹೆಸರು ಕೂಡ ಜಾನಕಿ ಆಗಿತ್ತು. ದಾದೀಜಿಯವರಿಗೆ ಲೌಕಿಕ ಜೀವನದಲ್ಲಿ ಆಸಕ್ತಿ ಇರಲಿಲ್ಲ. ಮದುವೆ ಮಾಡಿಕೊಳ್ಳುವ ಆಸಕ್ತಿ ಇರಲಿಲ್ಲ. ಸಂಸಾರ ನಡೆಸುವ ಆಸಕ್ತಿ ಇರಲಿಲ್ಲ. ದುಃಖಿ ಜನರಿಗೆ ಸುಖವನ್ನು ನೀಡಬೇಕು, ನನ್ನ ಜೀವನ ಇಡೀ ಜಗತ್ತಿಗೆ ಆದರ್ಶ ಆಗಬೇಕು ಅನ್ನುವ ಇಚ್ಛೆ ಬಾಲ್ಯದಿಂದಲೂ ದಾದೀಜಿಯವರಿಗೆ ಇತ್ತು. ದಾದೀಜಿ ಯಾವಾಗ ಜ್ಞಾನ ಮಾರ್ಗಕ್ಕೆ ಬಂದರೋ, ಜ್ಞಾನವನ್ನು ಕೇಳಿ ಯೋಗವನ್ನು ಮಾಡಲು ಪ್ರಾರಂಭ ಮಾಡಿದರೋ, ಆಗ ಅವರ ಲೌಕಿಕ ಮನೆಯಲ್ಲಿ ಬಹಳಷ್ಟು ಬಂಧನವನ್ನು ಹಾಕಲು ಪ್ರಾರಂಭ ಮಾಡಿದರು. ಆ ಸಮಯದಲ್ಲಿ ಪ್ರಕಾಶ್ ಮಣಿ ದಾದಿ, ಮಮ್ಮ ಇವರೆಲ್ಲರೂ ಕೂಡ ಮೊದಲು ದಾದೀಜಿಯವರಿಗೆ ಸ್ನೇಹಿತರೇ ಆಗಿದ್ದರು. ಅವರೆಲ್ಲರೂ ಬೇಗ ಬ್ರಹ್ಮ ತಂದೆಯ ಬಳಿ ಬಂದು ಬಿಟ್ಟರು. ಆದರೆ ದಾದಿಗೆ ಬಂಧನದ ಕಾರಣ ಬಾಬಾರವರ ಬಳಿ ಬರಲು ಆಗಿರಲಿಲ್ಲ. ಆದರೆ ಜಾನಕಿ ದಾದೀಜಿ ಪ್ರತಿಕ್ಷಣ ಈ ರೀತಿ ಅನುಭವ ಮಾಡುತ್ತಿದ್ದರು, ಬ್ರಹ್ಮ ತಂದೆ ಪ್ರತಿಕ್ಷಣ ತಮ್ಮ ಸಮ್ಮುಖದಲ್ಲೇ ಇದ್ದಾರೆ ಎಂದು ದಾದೀಜಿಯವರಿಗೆ ತಮ್ಮ ಲೌಕಿಕ ಮನೆಯಲ್ಲಿರುವಾಗಲೇ ಅನುಭವ ಆಗುತ್ತಿತ್ತು. ದಾದೀಜಿಯವರ ಒಬ್ಬ ಲೌಕಿಕ ಸಹೋದರಿ ಜ್ಞಾನದಲ್ಲಿ ದಾದೀಜಿಯವರಿಗಿಂತ ಬಹಳ ಮುಂದೆ ಹೋಗಿದ್ದರು. ಅವರು ಬಹಳ ಚೆನ್ನಾಗಿ ಜ್ಞಾನವನ್ನು ಹೇಳುತ್ತಿದ್ದರು. ಅವರು ಜ್ಞಾನವನ್ನು ಹೇಳುತ್ತಿದ್ದರೆ ಅವರ ಕಿವಿಗಳೆಲ್ಲ ಕೆಂಪಾಗಿ ಬಿಡುತ್ತಿತ್ತು ಎಂದು ಬ್ರಹ್ಮ ತಂದೆ ಹೇಳುತ್ತಿದ್ದರಂತೆ. ಅಷ್ಟು ಚೆನ್ನಾಗಿ ಅವರು ಜ್ಞಾನವನ್ನು ಹೇಳುತ್ತಿದ್ದರು ಎಂದು ಜಾನಕಿ ದಾದೀಜಿ ಹೇಳುತ್ತಾರೆ. ಒಂದು ದಿನ ಬ್ರಹ್ಮ ತಂದೆ ಅವರ ಲೌಕಿಕ ಸಹೋದರಿಯನ್ನು ದಾದಿಯವರ ಮನೆಗೆ ಕಳಿಸಿದರು. ಅವರು ದಾದಿಯವರ ಮನೆಗೆ ಹಿಂದಿನ ಬಾಗಿಲಿನಿಂದ ಬಂದರು. ಅವರ ಸಹೋದರಿ ಬಂದು ಬಾಬಾ ಅವರಿಗೆ ತಿಳಿಸಿದಂತಹ ಸಂದೇಶವನ್ನು ಹೇಳಿದರು. ಶಕ್ತಿ, ನೀನೀಗ ಓಂ ಮಂಡಲಿಗೆ ಬಾ, ನಿನ್ನ ದೇಶ ನಿನಗೋಸ್ಕರ ಕಾಯುತ್ತಿದೆ ಎಂದು ಬ್ರಹ್ಮ ತಂದೆ ಸಂದೇಶವನ್ನು ಕಳಿಸಿದ್ದರು. ದಾದಿಗೆ ಬಹಳಷ್ಟು ಬಂಧನ ಇತ್ತು. ದಾದಿ ಬಂಧನದಲ್ಲಿ ಚಡಪಡಿಸುತ್ತಿದ್ದಾರೆ ಎಂದು ಬ್ರಹ್ಮ ತಂದೆಗೆ ಗೊತ್ತಾಗಿತ್ತು. ಆದ್ದರಿಂದ ಬ್ರಹ್ಮ ತಂದೆ ಅವರ ಸಹೋದರಿಯನ್ನು ಕಳಿಸಿದ್ದರು. ಅವರ ಸಹೋದರಿ ಪುನಃ ದಾದಿಗೆ ಹೇಳಿದರು, ಬಾ ಶಕ್ತಿ, ಬಾಬಾ ಕರೆಯುತ್ತಿದ್ದಾರೆ ಎಂದು. ಆ ಸಮಯದಲ್ಲಿ ದಾದೀಜಿಯವರ ಆರೋಗ್ಯ ಬಹಳ ಕೆಟ್ಟಿತ್ತು. ಏಕೆಂದರೆ ಅವರ ಮನೆಯವರು ಬಾಬಾರವರ ಬಳಿ ಕಳಿಸುತ್ತಿರಲಿಲ್ಲ. ದಾದಿ ಅದೇ ವಿಚಾರವನ್ನು ಮಾನಸಿಕ ಮಾಡಿಕೊಂಡು ಆ ಸಮಯದಲ್ಲಿ ದಾದಿಗೆ ಟಿಬಿ ಬಂದಿತ್ತು. ದಾದಿಯ ಮನೆಯಲ್ಲಿದ್ದಂತಹ ಅವರ ಪರಿವಾರದವರು ಔಷಧಿಯನ್ನು ತೆಗೆದುಕೊಳ್ಳಿ ಎಂದು ಹೇಳುತ್ತಿದ್ದರು. ಆದರೆ ದಾದಿ ಹೇಳುತ್ತಿದ್ದರು, ನನ್ನ ಕಾಯಿಲೆಗೆ ನಿಮ್ಮ ಬಳಿ ಔಷಧಿ ಇಲ್ಲ, ನನ್ನ ಕಾಯಿಲೆಗೆ ಕೇವಲ ಬಾಬಾರವರ ಬಳಿ ಮಾತ್ರ ಔಷಧಿ ಇದೆ ಎಂದು ದಾದಿ ಹೇಳುತ್ತಿದ್ದರು. ಅಷ್ಟು ಬಾಬಾರವರ ಬಗ್ಗೆ ನನಗೆ ಆಸಕ್ತಿ ಇತ್ತು ಎಂದು ದಾದಿ ಹೇಳುತ್ತಾರೆ. ದಾದೀಜಿಯವರ ಆ ಆಸಕ್ತಿ ಬಾಬಾರವರಿಗೆ ಟಚ್ ಆಯಿತು. ಬಾಬಾ ದಾದಿಯನ್ನು ಕರೆಯುವುದಕ್ಕೋಸ್ಕರ ಅವರ ಸಹೋದರಿಯನ್ನು ಕಳಿಸಿದರು. ದಾದಿಯವರ ಸಹೋದರಿ ಪುನಃ ಹೇಳಿದರು, ಬಾ ಶಕ್ತಿ,
ಓಂ ಮಂಡಲಿಗೆ ಬಾಬಾ ನಿನ್ನನ್ನು ಕರೆಯುತ್ತಿದ್ದಾರೆ. ನಿನ್ನ ದೇಶಕ್ಕೆ ನೀನು ಬಾ ಎಂದು ಪುನಃ ಅವರ ಸಹೋದರಿ ಹೇಳಿದರು. ಈ ವಾಕ್ಯವನ್ನು 3 ಬಾರಿ ಅವರ ಸಹೋದರಿ ದಾದಿಗೆ ಹೇಳಿ ಅವರು ವಾಪಸ್ ಹೋಗಿಬಿಟ್ಟರು. ಅದೇ ದಿನ ರಾತ್ರಿ 12 ಗಂಟೆಗೆ ಮನೆಯಲ್ಲಿ ಎಲ್ಲರೂ ಮಲಗಿದ್ದರು. ನಾನು ಹಿಂದಿನ ಬಾಗಿಲಿಂದ ಹೋಗಿಬಿಟ್ಟೆ ಬಾಬಾರವರ ಬಳಿ ಎಂದು ದಾದಿ ಹೇಳುತ್ತಾರೆ. ರಾತ್ರಿ 12 ಗಂಟೆಗೆ ಹಿಂದಿನ ಬಾಗಿಲಿನಿಂದ ಹೊರಟ ನಾನು ಸ್ಟೇಷನ್ಗೆ ಹೋಗಲಿಲ್ಲ. ಸ್ಟೇಷನ್ಗೆ ಹೋದರೆ ಯಾರಾದರೂ ನನ್ನನ್ನು ಗುರುತಿಸಿ ಮತ್ತೆ ಪುನಃ ಮನೆಗೆ ಕರೆದುಕೊಂಡು ಬರುತ್ತಾರೆ ಎಂದು ಬೇರೆ ಸ್ಟೇಷನ್ಗೆ ಹೋಗಿ ನಾನು ಬಾಬಾರವರ ಬಳಿ ಹೋದೆ ಎಂದು ದಾದೀಜಿ ಹೇಳುತ್ತಾರೆ. ಆದರೆ ಬಾಬಾ ದಾದಿಯನ್ನು ತಮ್ಮ ಬಳಿ ಇಟ್ಟುಕೊಳ್ಳಲಿಲ್ಲ. ದಾದಿಯವರ ಲೌಕಿಕ ತಂದೆ ತಾಯಿಯ ಮನೆ ಅಲ್ಲೇ ಕರಾಚಿಯಲ್ಲಿತ್ತು. ಅಲ್ಲಿಗೆ ಬಾಬಾ ದಾದೀಜಿಯನ್ನು ಕಳಿಸಿದರು. ಅದಕ್ಕಿಂತ ಮೊದಲು ದಾದೀಜಿ ತಮ್ಮ ಪತಿಯ ಮನೆಯಲ್ಲಿ ಇದ್ದರು. ದಾದೀಜಿಯವರಿಗೆ ಬಾಲ್ಯದಲ್ಲೇ ಬಲವಂತವಾಗಿ ಅವರ ತಂದೆ ಮದುವೆ ಮಾಡಿದ್ದರು. ಆದರೆ ಲೌಕಿಕ ಜಗತ್ತಿನ ಆಸಕ್ತಿ ಇಲ್ಲದೇ ಇರುವ ಕಾರಣ ದಾದೀಜಿ ಲೌಕಿಕ ಮನೆಯಲ್ಲಿ ಪವಿತ್ರರಾಗಿ ಜೀವನವನ್ನು ನಡೆಸಿದ್ದರು. ಅದರ ಜೊತೆಗೆ ದಾದೀಜಿಯವರಿಗೆ ಕಾಯಿಲೆ ಇದ್ದ ಕಾರಣ ಅವರು ಸಂಪೂರ್ಣ ಪವಿತ್ರತೆಯ ಜೀವನದಲ್ಲೇ ಇದ್ದರು. ಬ್ರಹ್ಮ ತಂದೆ ದಾದಿಯವರನ್ನು ಪುನಃ ಅವರ ಲೌಕಿಕ ಮನೆಗೆ ಕಳಿಸಿದ ನಂತರ 2 ದಿನಗಳಲ್ಲಿ ಅವರ ಪತಿಯ ಮನೆಯವರು ಅವರ ಲೌಕಿಕ ಮನೆಗೆ ಬಂದು ಬಹಳ ಜೋರಾಗಿ ಜಗಳ ಮಾಡಲು ಪ್ರಾರಂಭ ಮಾಡಿದರು. ಈಗ ನೀನು ವಾಪಸ್ ನಮ್ಮ ಜೊತೆಗೆ ಬರಬೇಕು ಎಂದು. ಅವರ ಲೌಕಿಕ ತಂದೆ ತಾಯಿ ಕೂಡ ದಾದೀಜಿಗೆ ಬೈಯಲು ಪ್ರಾರಂಭ ಮಾಡಿದರು. ಲೌಕಿಕ ಪತಿಯ ಮನೆಯವರು ದಾದಿಯನ್ನು ಬಲವಂತವಾಗಿ ಎಳೆದುಕೊಂಡು ಹೊರಟರು. ಆ ಸಮಯದಲ್ಲಿ ದಾದಿ ಬಲವಂತವಾಗಿ ಕೈಯನ್ನು ಬಿಡಿಸಿಕೊಂಡು ಪುನಃ ವಾಪಸ್ ಒಳಗೆ ಹೋಗಿ ಕುಳಿತುಕೊಂಡರು. ಆ ಸಮಯದಲ್ಲಿ ಅವರ ಪತಿ ದಾದಿಗೆ ಹೇಳಿದರು, ನೀನು ಬರದೇ ಇದ್ದರೆ ನಾನು ಬೇರೆ ಮದುವೆ ಮಾಡಿಕೊಳ್ಳುತ್ತೇನೆ ಎಂದು. ಆಗ ದಾದಿ ಹೇಳಿದರು, ಮಾಡಿಕೋ ಎಂದು. ಆಗ ಅವರ ಪತಿ ಹೇಳಿದರು, ಖಂಡಿತ ಮಾಡಿಕೊಂಡು ತೋರಿಸುತ್ತೇನೆ ಎಂದು. ಆಗ ದಾದಿ ಹೇಳಿದರು, ನೀನು ಮದುವೆ ಮಾಡಿಕೋ, ನನಗಂತೂ ಬಾಬಾ ಸಿಕ್ಕಿದ್ದಾರೆ ಎಂದು. ಅವರ ಪತಿ ಇನ್ನೊಂದು ಮದುವೆಯನ್ನು ಮಾಡಿಕೊಂಡರು. ದಾದಿಯನ್ನು ಬಾಬಾ ಬಹಳಷ್ಟು ಆಕರ್ಷಿಸುತ್ತಿದ್ದರು. ಪರಮಾತ್ಮ ತಂದೆಯ ಆಕರ್ಷಣೆಯಲ್ಲಿ ದಾದಿಗೆ ಇದರ ಸ್ಮೃತಿ ಕೂಡ ಇರಲಿಲ್ಲ. ಶರೀರ ಯಾವುದು, ಸಂಬಂಧಗಳು ಯಾವುದು ಅನ್ನುವುದನ್ನೂ ಕೂಡ ದಾದಿ ಮರೆತು ಬಿಟ್ಟಿದ್ದರು. ಜಗತ್ತು ಅಂದರೆ ಏನು ಅನ್ನುವುದನ್ನು ಕೂಡ ಪರಮಾತ್ಮ ತಂದೆಯ ಆಕರ್ಷಣೆಯಲ್ಲಿ ದಾದಿ ಮರೆತು ಬಿಟ್ಟಿದ್ದರು. ಈ ಜಗತ್ತು ಪರರ ಜಗತ್ತಾಗಿದೆ. ಈ ಪರರ ಜಗತ್ತಿನ ಜೊತೆಗೆ ನಾನೇಕೆ ಪ್ರೀತಿಯನ್ನು ಇಟ್ಟುಕೊಳ್ಳಬೇಕು ಎಂದು ದಾದಿ ಸದಾ ವಿಚಾರ ಮಾಡುತ್ತಿದ್ದರು. ನಂತರ ದಾದಿ ಬಾಬಾರವರ ಬಳಿ ಬಂದರು. ಆಗ ಬಾಬಾ ಒಂದು ಸ್ಕೂಲನ್ನು ನಡೆಸುತ್ತಿದ್ದರು. ಅಲ್ಲಿ ಪ್ರಕಾಶ್ಮಣಿ ದಾದಿ, ಚಂದ್ರಮಣಿ ದಾದಿ ಎಲ್ಲರೂ ಪಾಠ ಮಾಡುತ್ತಿದ್ದರು. ಜಾನ್ಕಿ ದಾದಿ ಅಲ್ಲಿ ಕುಳಿತಿದ್ದರು. ಬ್ರಹ್ಮ ತಂದೆ ಎಂದೂ ಆ ಸ್ಕೂಲ್ನ ಒಳಗೆ ಬರುತ್ತಿರಲಿಲ್ಲ, ಏಕೆಂದರೆ ಆ ಸಮಯದಲ್ಲಿ ಬಹಳಷ್ಟು ಗಲಾಟೆ ನಡೆಯುತ್ತಿತ್ತು. ಆದರೆ ಅಂದು ಬ್ರಹ್ಮ ತಂದೆ ಅಲ್ಲಿಗೆ ಬಂದರು. ಬಂದು ಜಾನ್ಕಿ ದಾದಿಯನ್ನು ನೋಡಿ, ಜನಕ್ ನೀನು ಬಂದೆಯಾ ಎಂದು ಕೇಳಿದರು. ಜಾನ್ಕಿ ದಾದಿ ಜೋರಾಗಿ ಅಳಲು ಪ್ರಾರಂಭ ಮಾಡಿದರು. ಆಗ ದಾದಿ ಅಳುತ್ತಾ ಹೇಳಿದರು, ಬಾಬಾ ನಾನು ನಿಮ್ಮ ಬಳಿ ಬರುವುದಿಲ್ಲ, ನೀವೇ ಬಂದು ನನ್ನನ್ನು ಕರೆದುಕೊಂಡು ಹೋಗಿ ಎಂದು. ಆಗ ಬಾಬಾ ತಾವೇ ಸ್ವಯಂ ದಾದಿ ಕುಳಿತಿದ್ದ ಸ್ಥಾನಕ್ಕೆ ಹೋಗಿ ದಾದಿಯ ಕೈಯನ್ನು ಹಿಡಿದುಕೊಂಡು ಕರೆದುಕೊಂಡು ಬಂದರು. ಬಾಬಾ ದಾದಿಯನ್ನು ತಮ್ಮ ಬಾಹುಗಳಲ್ಲಿ ಸಮಾವೇಶ ಮಾಡಿಕೊಂಡು ದಾದಿಗೆ ಬಹಳಷ್ಟು ಪ್ರೀತಿಯನ್ನು ನೀಡಿದರು. ದಾದಿಗೆ ಲೌಕಿಕ ಮನೆಯಲ್ಲಿದ್ದಾಗಲೇ ಬಾಬಾ ಬಹಳಷ್ಟು ಆಕರ್ಷಣೆಯನ್ನು ಮಾಡುತ್ತಿದ್ದರು. ದಾದಿ ಗೀತೆಯನ್ನು ಓದುತ್ತಿದ್ದರು, ಆದರೆ ಬಾಬಾರವರ ನೆನಪಿನಲ್ಲಿ ಇರುತ್ತಿದ್ದರು. ಅವರ ಮನೆಯಲ್ಲಿರುವವರು ದಾದಿಗೆ ಹೊಡೆಯುತ್ತಿದ್ದರು, ಓದುವುದು ಗೀತೆಯನ್ನು ಓದುತ್ತೀರಾ, ಆದರೆ ಬಾಬಾರವರನ್ನು ಏಕೆ ನೆನಪು ಮಾಡುತ್ತೀರಾ ಎಂದು ದಾದಿಗೆ ಅವರ ಮನೆಯವರು ಹೊಡೆಯುತ್ತಿದ್ದರು. ಆದರೆ ದಾದಿ ಕೈಯಲ್ಲಿ ಗೀತೆಯ ಪುಸ್ತಕವನ್ನು ಹಿಡಿದುಕೊಂಡಿದ್ದರು. ಆದರೆ ಬಾಬಾರವರ ನೆನಪಿನಲ್ಲೇ ದಾದಿ ಸದಾ ಮಗ್ನ ಆಗಿರುತ್ತಿದ್ದರು. ಅಷ್ಟು ಬಾಬಾ ದಾದಿಯನ್ನು ಆಕರ್ಷಿಸುತ್ತಿದ್ದರು. ಆ ಆಕರ್ಷಣೆ ಕೊನೆಗೂ ದಾದಿಯನ್ನು ಬಾಬಾರವರ ಬಳಿಗೆ ಕರೆದುಕೊಂಡು ಬಂದು ಬಿಟ್ಟಿತು. ದಾದಿ ಹೇಳುತ್ತಾರೆ, ನನಗೆ ಏನು ಪರಮಾತ್ಮ ತಂದೆಯ ಆಕರ್ಷಣೆ ಆಯಿತೋ ಅಷ್ಟು ಆಕರ್ಷಣೆ ಬೇರೆ ಯಾರಿಗಾದರೂ ಆದರೆ ಅವರೂ ಕೂಡ ಅವರ ಜೀವನದಲ್ಲಿ ಬಹಳ ಅದ್ಭುತವಾದ ಅನುಭವವನ್ನು ಮಾಡಬಹುದು ಎಂದು. ಆಗ ದಾದಿ ಸಂಪೂರ್ಣವಾಗಿ ಈ ಶಬ್ದವನ್ನು ಅರ್ಥ ಮಾಡಿಕೊಂಡರು. ಮೇ ಕೌನ್ ಮೇರಾ ಕೌನ್ ಅಂದರೆ ನಾನು ಯಾರು, ನನ್ನವರು ಯಾರು, ನಾನು ಆತ್ಮ,
ನನ್ನ ಸರ್ವಸ್ವವೂ ಬಾಬಾ ಆಗಿದ್ದಾರೆ ಎಂದು ದಾದಿ ಅರ್ಥ ಮಾಡಿಕೊಂಡರು. ದಾದಿ ಒಂದು 5-6 ವರ್ಷ ಲೇಟ್ ಆಗಿ ಬಾಬಾರವರ ಮನೆಗೆ ಬಂದಿದ್ದರು. ದಾದೀಜಿ ಮೊದಲು ಕೇಳಿದ ಮುರುಳಿಯಲ್ಲಿ ಈ ಮಹಾವಾಕ್ಯ ಇತ್ತು: ಈ ದೀಪಾವಳಿಯೇ ಅಂತಿಮ ದೀಪಾವಳಿಯಾಗಿದೆ, ಇನ್ನೊಂದು ದೀಪಾವಳಿ ಬರುವುದಿಲ್ಲ. ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ಈಗಲೇ ಪುರುಷಾರ್ಥವನ್ನು ಮಾಡಿ ಎಂದು. ದಾದಿ ಅಂದಿನಿಂದ ಇಂದಿನವರೆಗೂ ಇದೇ ದೀಪಾವಳಿ ಅಂತಿಮ ದೀಪಾವಳಿ ಎಂದು ತಿಳಿದುಕೊಂಡು ನಾನು ತೀವ್ರ ಪುರುಷಾರ್ಥವನ್ನೇ ಮಾಡುತ್ತಿದ್ದೇನೆ, ಪುರುಷಾರ್ಥದಲ್ಲಿ ನಾನು ಎಂದೂ ಹುಡುಗಾಟಿಕೆಯನ್ನು ಮಾಡಿಲ್ಲ ಎಂದು ಸ್ವಯಂನ ಅನುಭವವನ್ನು ಹೇಳುತ್ತಾರೆ. ದಾದಿ ತಮ್ಮ ಜೀವನದಲ್ಲಿ ಸದಾ ಈ ಸ್ಥಿತಿಯನ್ನು ರೂಪಿಸಿಕೊಂಡಿದ್ದರು. ಮಾಡುವವರೂ ಬಾಬಾ ಆಗಿದ್ದಾರೆ, ಮಾಡಿಸುವವರೂ ಬಾಬಾ ಆಗಿದ್ದಾರೆ. ಇಲ್ಲಿ ನಾನು ಏನನ್ನೂ ಮಾಡುತ್ತಿಲ್ಲ. ನಾನು ಮಾಡುತ್ತಿಲ್ಲ ಅಂದ ಮೇಲೆ ನಾನು ಕೇವಲ ಒಂದು ಗುಣವನ್ನು ಧಾರಣೆ ಮಾಡಿಕೊಳ್ಳಬೇಕು. ಬಾಬಾ ಏನು ಹೇಳುತ್ತಾರೋ ಅದಕ್ಕೆ ಆಯಿತು ಬಾಬಾ, ಜಿ ಬಾಬಾ ಎಂದು ತಕ್ಷಣ ಆ ಮಾತನ್ನು ಕಾರ್ಯರೂಪದಲ್ಲಿ ತರುವುದಷ್ಟೇ ನನ್ನ ಕೆಲಸ. ಮಾಡುವುದು ಮಾಡಿಸುವುದು ಎಲ್ಲ ಪರಮಾತ್ಮ ತಂದೆಯ ಕೆಲಸ ಅನ್ನುವ ಮಾತನ್ನು ದಾದೀಜಿ ಆದಿಯಿಂದಲೂ ಧಾರಣೆ ಮಾಡಿಕೊಂಡಿದ್ದರು. ದಾದಿ ತಮ್ಮ ಅನುಭವವನ್ನು ಹೇಳುತ್ತಾರೆ, ನನ್ನ ಜೀವನದಲ್ಲಿ ಬಾಬಾ ಯಾವ ಸೇವೆಯನ್ನು ಹೇಳಿದಾಗಲೂ ನಾನು ಎಂದೂ ಕೂಡ ಆಗುವುದಿಲ್ಲ ಬಾಬಾ ಎಂದು ಹೇಳೇ ಇಲ್ಲ. ಬಾಬಾ ಹೇಳಿದ ತಕ್ಷಣ ಆಯಿತು ಬಾಬಾ, ನಾನು ಇದನ್ನು ಮಾಡುತ್ತೇನೆ ಎಂದು ಸ್ವೀಕಾರ ಮಾಡಿ ಆಜ್ಞಾ ಪಾಲನೆಯ ಪಾತ್ರವನ್ನು ನಾನು ಸದಾ ಅಭಿನಯ ಮಾಡಿದ್ದೇನೆ ಎಂದು ದಾದಿ ಹೇಳುತ್ತಾರೆ. ದಾದೀಜಿ ಮೊದಲ ಬಾರಿ ಬಾಬಾರವರ ಬಳಿ ಬಂದಾಗ ಬಾಬಾ ಜಾನಕಿ ದಾದಿಗೆ ಜಾನಕಿ ಎಂದು ಕರೆಯುವ ಬದಲು ಜನಕ್ ಹೇಗಿದ್ದೀಯಾ, ಬಂದು ಬಿಟ್ಟೆಯಾ ಎಂದು ಕೇಳಿದರು. ಅಂದರೆ ಆ ಕ್ಷಣದಿಂದ ದಾದಿ ತಾವು ಜನಕ ಮಹಾರಾಜನಂತೆ ವಿದೇಹಿ ಸ್ಥಿತಿಯಲ್ಲಿರಬೇಕು, ನಿಮಿತ್ತ ಮಾತ್ರರಾಗಿ ಸ್ವಯಂವನ್ನು ನಿಮಿತ್ತ ಎಂದು ತಿಳಿದುಕೊಂಡು ಪಾತ್ರವನ್ನು ಅಭಿನಯ ಮಾಡಬೇಕು ಅನ್ನುವ ಪಾಠವನ್ನು ಪಕ್ಕಾ ಮಾಡಿಕೊಂಡರು. ಬಾಬಾ ಅಂದಿನಿಂದ ಸದಾ ದಾದಿಗೆ ಜನಕ್ ಎಂದೇ ಕರೆಯುತ್ತಿದ್ದರು. ಬ್ರಹ್ಮ ತಂದೆ ಎಂದೂ ಕೂಡ ಜಾನಕಿ ದಾದಿಗೆ ಜಾನಕಿ ಎಂದು ಕರೆದೇ ಇಲ್ಲ. ಒಂದು ದಿನ ಬ್ರಹ್ಮ ತಂದೆ ದಾದಿಯ ಮುಂದೆ ಬಂದು, ಮಗು, ಏನಾದರೂ ಆಜ್ಞೆ ಇದ್ದರೆ ಹೇಳಿ, ಮಾಲೀಕರ ಆಜ್ಞೆಯನ್ನು ನಾನು ಖಂಡಿತ ಪಾಲನೆ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ಹೇಳಿದರು. ಆಗ ದಾದಿಗೆ ನಾಚಿಕೆ ಆಯಿತು. ದಾದಿ, ಬಾಬಾ ಏಕೆ ಹೀಗೆ ಹೇಳುತ್ತಿದ್ದೀರಾ ಎಂದು ಕೇಳಿದರು. ಆಗ ಬಾಬಾ ಹೇಳಿದರು, ನೀವು ಸದಾ ಪ್ರತಿಯೊಂದು ಮಾತಿನಲ್ಲೂ ಆಯಿತು ಬಾಬಾ, ಆಯಿತು ಬಾಬಾ, ಹಾಜಿ ಬಾಬಾ ಎಂದು ಹೇಳುತ್ತಿದ್ದೀರಾ ಅಂದ ಮೇಲೆ ನಿಮ್ಮ ಆಜ್ಞೆಯಂತೆ ನಾನೂ ಕೂಡ ನಡೆಯುತ್ತೇನೆ. ನೀವು ಯಾವ ಕ್ಷಣ ಕರೆದರೂ ನಾನು ಬರುತ್ತೇನೆ, ನೀವು ಏನು ಆಜ್ಞೆಯನ್ನು ಕೊಟ್ಟರೂ ನಾನು ಪಾಲನೆ ಮಾಡುತ್ತೇನೆ ಎಂದು ಪರಮಾತ್ಮ ತಂದೆ ದಾದಿಗೆ ಮಾತನ್ನು ಕೊಟ್ಟರು. ಬ್ರಹ್ಮ ತಂದೆ ಅವ್ಯಕ್ತ ಆದಾಗ ದಾದಿ ಇನ್ನು ಮುಂದೆ ನನ್ನನ್ನು ಜನಕ್ ಬೇಟಾ ಎಂದು, ಜನಕ ಮಗು ಎಂದು ಯಾರು ಕರೆಯುತ್ತಾರೆ ಎಂದು ಬಹಳಷ್ಟು ದುಃಖಪಟ್ಟರು. ದಾದೀಜಿ ಮೊದಲ ಬಾರಿ ಬ್ರಹ್ಮ ತಂದೆಯ ಮೂಲಕ ಅನುಭವವನ್ನು ಮಾಡಿದ ಮಾತನ್ನು ತಿಳಿಸುತ್ತಾರೆ. ನಾನು ಒಮ್ಮೆ ನನ್ನ ಲೌಕಿಕ ತಂದೆಯ ಜೊತೆಗೆ ಬೆಳಗ್ಗೆ ವಾಕಿಂಗ್ಗೆ ಹೋಗುತ್ತಿದ್ದೆ. ಆ ಸಮಯದಲ್ಲಿ ಬಾಬಾ ಕೂಡ ವಾಕಿಂಗ್ ಮಾಡುತ್ತಾ ಬರುತ್ತಿದ್ದರು. ಬಾಬಾರವರ ಜೊತೆಗೆ ಇನ್ನೂ ಒಂದಿಬ್ಬರು ಯಾರೋ ಇದ್ದರು. ನಮ್ಮ ಲೌಕಿಕ ತಂದೆ ಬಾಬಾರವರಿಗಿಂತ ವಯಸ್ಸಿನಲ್ಲಿ ಸಣ್ಣವರಾಗಿದ್ದರು. ಆದ್ದರಿಂದ ನಮ್ಮ ಲೌಕಿಕ ತಂದೆ ಬಾಬಾರವರನ್ನು ನೋಡಿ ಅವರಿಗೆ ಕಾಲಿಗೆ ನಮಸ್ಕಾರ ಮಾಡಲು ಹೋದರು. ಆದರೆ ಬಾಬಾ ನಮಸ್ಕಾರ ಮಾಡಲು ಬಿಡಲಿಲ್ಲ. ಆ ಸಮಯದಲ್ಲಿ ನಾನು ಬ್ರಹ್ಮ ತಂದೆಯನ್ನೇ ನೋಡುತ್ತಿದ್ದೆ. ಆಗ ನನಗೆ ಬ್ರಹ್ಮ ತಂದೆ ಕಾಣಿಸಲೇ ಇಲ್ಲ. ಬ್ರಹ್ಮ ತಂದೆಯಲ್ಲಿ ನನಗೆ ವಿಷ್ಣು ಕಾಣಿಸುತ್ತಿದ್ದರು. ವಿಷ್ಣುವನ್ನು ನೋಡುತ್ತಾ ನಾನು ನಿಂತು ಬಿಟ್ಟೆ. ನನಗೆ ಬಹಳ ಆನಂದದ ಅನುಭವ ಆಗುತ್ತಾ ಇತ್ತು. ಯಾವಾಗ ಬಾಬಾ ಅಲ್ಲಿಂದ ಮುಂದೆ ಹೋದರೋ ಆಗ ನಾನು ನನ್ನ ಲೌಕಿಕ ತಂದೆಗೆ ಹೇಳಿದೆ, ನೀನು ನೋಡಿದೆಯಾ, ಬ್ರಹ್ಮ ತಂದೆಯಲ್ಲಿ ವಿಷ್ಣು ಕಾಣಿಸುತ್ತಿದ್ದಾರೆ ಎಂದು. ನನ್ನ ಲೌಕಿಕ ತಂದೆ ಹೇಳಿದರು, ನನಗೆ ಯಾರೂ ಕಾಣಿಸಲಿಲ್ಲ, ನನಗೆ ದಾದಾ ಮಾತ್ರ ಕಾಣಿಸಿದರು ಎಂದು. ಆಗ ನಾನು ನನ್ನ ಲೌಕಿಕ ತಂದೆಗೆ ಹೇಳಿದೆ, ನೀವು ಭಾಗ್ಯಹೀನರು, ನಾನು ಬ್ರಹ್ಮ ತಂದೆಯಲ್ಲಿ ವಿಷ್ಣುವನ್ನು ನೋಡಿದೆ. ಅಂದಿನಿಂದ ದಾದಿ ತಮ್ಮ ಜೀವನದ ಅನುಭವವನ್ನು ಹೇಳುತ್ತಾರೆ, ನಾನು ನನ್ನ ಲೌಕಿಕ ತಂದೆಯನ್ನೂ ಕೂಡ ಮರೆತು ಬಿಟ್ಟೆ, ಇವರೇ ನನ್ನ ತಂದೆಯಾಗಿದ್ದಾರೆ ಎಂದು ನಾನು ಆ ಸಮಯದಿಂದಲೇ ಅನುಭವವನ್ನು ಮಾಡಲು ಪ್ರಾರಂಭ ಮಾಡಿಬಿಟ್ಟೆ ಎಂದು ದಾದಿ ತಮ್ಮ ಅನುಭವದಲ್ಲಿ ಹೇಳುತ್ತಾರೆ. ಒಂದು ದಿನ ಬ್ರಹ್ಮ ತಂದೆ ದಾದಿಯನ್ನು ಕರೆದು ದಾದಿಯ ತಲೆ ಮೇಲೆ ಕೈಯಿಟ್ಟು,
ದಾದಿಯ ಮುಖವನ್ನು ಸವರಿ ಪುನಃ ಅವರ ತಲೆಯ ಮೇಲೆ ಕೈಯಿಟ್ಟು ದಾದಿಗೆ ಹೇಳಿದರು, ದಾದಿ, ನೀವು ಈ ತಲೆಯನ್ನು ಬಹಳಷ್ಟು ಸಂಭಾಲನೆ ಮಾಡಿಕೊಳ್ಳಬೇಕು ಎಂದು. ದಾದಿ ಹೇಳುತ್ತಾರೆ, ಅಂದಿನಿಂದ ಇಂದಿನವರೆಗೂ ನಾನು ಪರಮಾತ್ಮ ನನ್ನ ತಲೆಯ ಮೇಲೆ ಕೈಯನ್ನು ಇಟ್ಟಿದ್ದಾರೆ, ಪರಮಾತ್ಮನ ಹಸ್ತ ನನ್ನ ಶಿರದ ಮೇಲಿದೆ, ನಾನು ಈ ಶಿರವನ್ನು ಬಹಳ ಚೆನ್ನಾಗಿ ಸಂಭಾಲನೆ ಮಾಡಿಕೊಳ್ಳಬೇಕು ಎಂದು ನನ್ನ ತಲೆಯನ್ನು ಸಂಭಾಲನೆ ಮಾಡಿಕೊಳ್ಳುತ್ತಿದ್ದೇನೆ ಎಂದು ದಾದಿ ಹೇಳುತ್ತಾರೆ. ಬ್ರಹ್ಮ ತಂದೆಯ ಜೊತೆಯ ಅನುಭವವನ್ನು ದಾದಿ ಸದಾ ಮಾಡುತ್ತಿದ್ದರು. ಬ್ರಹ್ಮ ತಂದೆ ಪುರುಷಾರ್ಥವನ್ನು ಮಾಡುವ ಸಮಯದಲ್ಲಿ ಹೇಗೆ ಪುರುಷಾರ್ಥವನ್ನು ಮಾಡುತ್ತಾರೆ ಅನ್ನುವುದನ್ನು ದಾದಿ ಸದಾ ನೋಡುತ್ತಾ ಬ್ರಹ್ಮ ತಂದೆಯನ್ನೇ ಅನುಕರಣೆ ಮಾಡುತ್ತಿದ್ದರು. ಜೊತೆಗೆ ಬ್ರಹ್ಮ ತಂದೆಯಲ್ಲಿ ಶಿವ ತಂದೆ ಇದ್ದಾಗ ಬ್ರಹ್ಮ ತಂದೆಯ ಸ್ಥಿತಿ ಹೇಗಿರುತ್ತದೆ ಅನ್ನುವುದನ್ನೂ ಕೂಡ ನೋಡಿ ದಾದಿ ಅನುಕರಣೆ ಮಾಡಿ ಅದೇ ರೀತಿ ಪುರುಷಾರ್ಥವನ್ನು ಮಾಡುತ್ತಿದ್ದರು. ದಾದಿ ತಮ್ಮ ಜೀವನದ ವಿಚಾರ ಸಾಗರ ಮಂಥನದ ಬಗ್ಗೆ ಹೇಳುತ್ತಾರೆ. ಮೊದಲು ವಿಚಾರ ಸಾಗರ ಮಂಥನ ಅಂದರೆ ಏನು ಎಂದು ನಮಗೆ ಗೊತ್ತಿರಲಿಲ್ಲ. ಒಂದು ದಿನ ಬಾಬಾ ನನಗೆ ಕೇಳಿದರು, ಮಗು, ನೀನು ಮುರುಳಿ ಕ್ಲಾಸ್ಗೆ ಬರುವುದಕ್ಕಿಂತ ಮೊದಲು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನ ಮಾಡುತ್ತೀಯಾ ಎಂದು. ನನಗೆ ಆ ದಿನ ಕೂಡ ವಿಚಾರ ಸಾಗರ ಮಂಥನ ಅಂದರೆ ಏನು ಎಂದು ಗೊತ್ತಿರಲಿಲ್ಲ. ಆಗ ನಾನು ಜ್ಞಾನದ ಬಗ್ಗೆ ವಿಚಾರ ಮಾಡಲು ಪ್ರಾರಂಭ ಮಾಡಿದೆ. ಅಂದಿನಿಂದ ಇಂದಿನವರೆಗೂ ಅಮೃತ ವೇಳೆಯಲ್ಲಿ ನಾನು ಪರಮಾತ್ಮ ತಂದೆಯನ್ನು ನೆನಪು ಮಾಡಿದ ನಂತರ ಇಂದು ಮುರುಳಿಯಲ್ಲಿ ಬಾಬಾ ಏನು ಹೇಳಬಹುದು ಎಂದು ಜ್ಞಾನದ ಬಗ್ಗೆ ವಿಚಾರ ಸಾಗರ ಮಂಥನವನ್ನು ಅವಶ್ಯವಾಗಿ ಮಾಡುತ್ತೇನೆ ಎಂದು ದಾದಿ ಹೇಳುತ್ತಾರೆ. ದಾದಿ ಬ್ರಹ್ಮ ತಂದೆಯ ಜೊತೆಗಿನ ತಮ್ಮ ಇನ್ನೊಂದು ದಿನದ ಅನುಭವದಲ್ಲಿ ಹೇಳುತ್ತಾರೆ. ದಾದಿ ಆ ಸಮಯದಲ್ಲಿ ಪೂನಾದಲ್ಲಿ ಇದ್ದರು. ಒಂದು ದಿನ ಅಲ್ಲಿಗೆ ಬ್ರಹ್ಮ ತಂದೆ ಬಂದಿದ್ದರು. ಬೆಳಗ್ಗೆ 5 ಗಂಟೆಯ ಸಮಯ ಆಗಿತ್ತು. ದಾದಿ ಇಡೀ ದಿನದ ದಿನಚರಿಯನ್ನು ಕೇಳಿಕೊಳ್ಳುವುದಕ್ಕೋಸ್ಕರ ಬ್ರಹ್ಮ ತಂದೆಯ ಸಮ್ಮುಖಕ್ಕೆ ಹೋದರು. ಆಗ ಬ್ರಹ್ಮ ತಂದೆಗೆ ದಾದಿ, ಇಡೀ ದಿನ ನಿಮ್ಮ ದಿನಚರಿ ಏನು ಬಾಬಾ ಇಂದು ಎಂದು ಕೇಳಿದಾಗ ಬಾಬಾ ಹೇಳಿದರು, ನಾನು ನಿಮಗೆ ತಾಯಿಯಾಗಿದ್ದೇನೆ, ನಾನು ನಿಮಗೆ ಅಮ್ಮ ಆಗಿದ್ದೇನೆ ಅನ್ನುವುದು ನಿನಗೆ ಗೊತ್ತಿದೆ ತಾನೇ ಎಂದು ಬಾಬಾ ಕೇಳಿದರು. ಕೇಳಿದ ತಕ್ಷಣ ದಾದಿ ಯೋಚನೆ ಮಾಡುತ್ತಾ ನಿಂತರು. ಆಗ ಬಾಬಾ ಹೇಳಿದರು, ನಾನು ಮಕ್ಕಳಿಗೋಸ್ಕರ ಬೆಳಗ್ಗೆ ಬಿಸಿ ಬಿಸಿ ಹಲ್ವಾ ತಯಾರು ಮಾಡುತ್ತಿದ್ದೇನೆ, ಈಗ ಬಂದು ನೀನು ದಿನಚರಿಯ ಬಗ್ಗೆ ಕೇಳಿದರೆ ಎಂದು ಬಾಬಾ ದಾದಿಗೆ ಹೇಳಿದರು. ಆ ದಿನದಿಂದ ದಾದಿ ಈ ಸ್ವರೂಪದ ಅನುಭವವನ್ನು ಮಾಡಲು ಪ್ರಾರಂಭ ಮಾಡಿದರು. ಬಾಬಾ ನನಗೆ ತಾಯಿಯಾಗಿದ್ದಾರೆ. ಬಾಬಾ ಪ್ರತಿದಿನ ಬೆಳಗ್ಗೆ ನನಗೋಸ್ಕರ ಜ್ಞಾನದ ಹಲ್ವಾವನ್ನು ತಯಾರು ಮಾಡಿಕೊಂಡು ಬರುತ್ತಾರೆ ಎಂದು. ಒಂದು ದಿನ ಬೆಳಗ್ಗೆ ಬ್ರಹ್ಮ ತಂದೆ ಮುರುಳಿ ಕ್ಲಾಸಿಗೆ ಹೋಗುವುದಕ್ಕೋಸ್ಕರ ತಯಾರಾಗುತ್ತಿದ್ದರು. ಜಾನಕಿ ದಾದಿ ಬಾಬಾರವರಿಗೋಸ್ಕರ ಕಾಯುತ್ತಿದ್ದರು. ಆಗ ಬಾಬಾ ಹೇಳಿದರು, ಮಗು, ನೀನು ನಡೆ, ನಾನು ನಿನ್ನ ಹಿಂದೆ ಬರುತ್ತೇನೆ ಎಂದು. ಅಂದಿನಿಂದ ಇಂದಿನವರೆಗೂ ದಾದಿ ತಮ್ಮ ಅನುಭವವನ್ನು ಹೇಳುತ್ತಾರೆ. ನಾನು ಪ್ರತಿದಿನ ಕ್ಲಾಸನ್ನು ಮಾಡಲು ಹೊರಟಾಗ ನನಗೆ ಬಾಬಾ ಹೇಳಿದ ಅದೇ ಶಬ್ದ ಕೇಳಿಸುತ್ತದೆ, ಮಗು ನೀನು ನಡೆ, ನಿನ್ನ ಹಿಂದೆ ನಾನು ಬರುತ್ತೇನೆ ಕ್ಲಾಸನ್ನು ಮಾಡಲು ಎಂದು. ಅಂದರೆ ಬಾಬಾ ಬಂದು ಈಗಲೂ ನನ್ನ ಮೂಲಕ ಕ್ಲಾಸನ್ನು ಮಾಡಿಸುತ್ತಿದ್ದಾರೆ ಅನ್ನುವ ಅನುಭವ ಪ್ರತಿದಿನ ನನಗೆ ಆಗುತ್ತದೆ ಎಂದು ದಾದಿ ಹೇಳುತ್ತಿದ್ದಾರೆ. ಬ್ರಹ್ಮ ತಂದೆಯ ಜೀವನದ ಇನ್ನೊಂದು ಮಾತನ್ನು ದಾದಿ ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡಿದ್ದಾರೆ. ಬ್ರಹ್ಮ ತಂದೆ ಸದಾ ಕಾಲಕ್ಕೂ ಹೆಚ್ಚು ಸಮಯ ಭಂಡಾರದಲ್ಲಿ ಇರುತ್ತಿದ್ದರು. ನನ್ನ ಮಕ್ಕಳು ಆತ್ಮಿಕ ಮಿಲಿಟರಿಯವರಾಗಿದ್ದಾರೆ, ನನ್ನ ಮಕ್ಕಳು ಯೋಧರಾಗಿದ್ದಾರೆ, ಅವರಿಗೆ ನಾನು ಚೆನ್ನಾಗಿ ತಿನ್ನಿಸಿ ನನ್ನ ಮಕ್ಕಳನ್ನು ಶಕ್ತಿಶಾಲಿಯನ್ನಾಗಿ ಮಾಡಬೇಕು ಎಂದು ಬ್ರಹ್ಮ ತಂದೆ ಸದಾ ಭೋಜನವನ್ನು ತಯಾರು ಮಾಡುವ ಮಾತಿನ ಕಡೆ ಬಹಳಷ್ಟು ಗಮನ ಕೊಡುತ್ತಿದ್ದರು. ಮಕ್ಕಳಿಗೋಸ್ಕರ ವೆರೈಟಿ ಭೋಜನವನ್ನು ತಯಾರು ಮಾಡಿಸಿ ಬ್ರಹ್ಮ ತಂದೆ ಬಹಳ ಪ್ರೀತಿಯಿಂದ ಮಕ್ಕಳಿಗೆ ಊಟ ಮಾಡಿಸುತ್ತಿದ್ದರು. ದಾದಿ ಕೂಡ ತಮ್ಮ ಜೀವನದಲ್ಲಿ ಆ ಮಾತನ್ನು ಬಹಳ ಚೆನ್ನಾಗಿ ಧಾರಣೆ ಮಾಡಿಕೊಂಡಿದ್ದರು. ದಾದಿಗೂ ಕೂಡ ಭಂಡಾರ ಅಂದರೆ ಬಹಳ ಪ್ರೀತಿ. ಭಂಡಾರದಲ್ಲಿ ಮಕ್ಕಳಿಗೋಸ್ಕರ ಪ್ರಸಾದವನ್ನು ತಯಾರು ಮಾಡುವುದು, ಪ್ರಸಾದವನ್ನು ಪ್ರತಿಯೊಬ್ಬರಿಗೂ ತಿನ್ನಿಸುವುದು ದಾದಿಗೆ ಬಹಳ ಇಷ್ಟವಾದ ಕೆಲಸ ಆಗಿದೆ. ದಾದಿ ತಮ್ಮ ಜೀವನದ ಅಂತಿಮ ಸಮಯದವರೆಗೂ ಬಾಬಾರವರ ಭಂಡಾರಕ್ಕೆ ಹೋಗುತ್ತಿದ್ದರು. ಅಲ್ಲಿ ಏನೇನು ಆಹಾರವನ್ನು ತಯಾರು ಮಾಡುತ್ತಿದ್ದಾರೆ ಬಾಬಾರವರಿಗೋಸ್ಕರ ಎಂದು ಸ್ವಯಂ ನೋಡುತ್ತಿದ್ದರು. ದಾದಿ ಸ್ವಯಂ ಬಾಬಾರವರಿಗೆ
ಭೋಗವನ್ನು ಇಡುವುದಕ್ಕೋಸ್ಕರ ತಾವೇ ಆಹಾರವನ್ನು ತಯಾರು ಮಾಡುತ್ತಿದ್ದರು ಮತ್ತು ಪ್ರತಿದಿನ ತಮ್ಮ ಸಮ್ಮುಖಕ್ಕೆ ಬಂದವರಿಗೆ ದಾದಿ ಬಹಳ ಪ್ರೀತಿಯಿಂದ ಪ್ರಸಾದವನ್ನು ತಿನ್ನಿಸುತ್ತಿದ್ದರು. ಬ್ರಹ್ಮ ತಂದೆಯ ಪ್ರತಿಯೊಂದು ಗುಣವನ್ನು ದಾದಿ ತಮ್ಮಲ್ಲಿ ಧಾರಣೆ ಮಾಡಿಕೊಂಡಿದ್ದರು. ದಾದೀಜಿ ನರ್ಸ್ನ ರೂಪದಲ್ಲಿ ಯಜ್ಞದಲ್ಲಿದ್ದ ಎಲ್ಲಾ ಮಕ್ಕಳ ಪಾಲನೆಯನ್ನು ಮಾಡುತ್ತಿದ್ದರು. ಒಂದು ದಿನ ಒಂದು ಮಗುವಿಗೆ ಆರೋಗ್ಯ ಸರಿ ಇರಲಿಲ್ಲ. ಬಾಬಾ ಹೇಳಿದರು, ಈ ಮಗುವಿಗೆ ಮಾವಿನ ಹಣ್ಣಿನ ರಸ ಮತ್ತು ಕೆನೆಯನ್ನು ಸೇರಿಸಿ ತಿನ್ನಿಸಿ ಎಂದು. ದಾದೀಜಿ ಕೆನೆಯಿಂದ ಕ್ರೀಮನ್ನು ಮಾಡಿ ಮಾವಿನ ಹಣ್ಣಿನ ರಸವನ್ನು ಅದಕ್ಕೆ ಸೇರಿಸಿ ಅವರಿಗೆ ತಿನ್ನಿಸುವುದಕ್ಕಿಂತ ಮೊದಲು ಬ್ರಹ್ಮ ತಂದೆಗೆ ಸ್ವಲ್ಪ ಕೊಡೋಣ ಎಂದು ಬ್ರಹ್ಮ ತಂದೆಯ ಬಳಿ ತೆಗೆದುಕೊಂಡು ಬಂದರು. ಬಾಬಾ, ನೀವು ಸ್ವಲ್ಪ ಟೇಸ್ಟ್ ಮಾಡಿ, ನಂತರ ಆ ಮಗುವಿಗೆ ಕೊಡುತ್ತೇನೆ ಎಂದು ದಾದಿ ಹೇಳಿದರು. ಆಗ ಬ್ರಹ್ಮ ತಂದೆ ಹೇಳಿದರು, ಇದು ರುಚಿಗೋಸ್ಕರ ಮಾಡಿರುವ ಆಹಾರ ಅಲ್ಲ, ಇದು ಆ ಮಗುವಿಗೋಸ್ಕರ ಔಷಧಿ. ಯಾವ ದಿನ ಯಾರಿಗೋಸ್ಕರ ಬಾಬಾ ಏನನ್ನು ಕೊಟ್ಟಿರುತ್ತಾರೋ ಅದನ್ನು ಅವರಿಗೇ ಕೊಡಬೇಕು, ಬೇರೆ ಯಾರಿಗೂ ಕೊಡಬಾರದು. ಏಕೆಂದರೆ ಬಾಬಾ ಯಾರಿಗೆ ಕೊಟ್ಟಿರುತ್ತಾರೋ ಅದು ಅವರಿಗೆ ಔಷಧಿಯ ರೂಪದಲ್ಲಿ ಕಾರ್ಯ ಮಾಡುತ್ತದೆ ಎಂದು ಬಾಬಾ ಹೇಳಿದರು. ನಂತರ ಹೋಗಿ ಆ ಮಗುವಿಗೆ ಆ ಮಾವಿನ ಹಣ್ಣಿನ ರಸವನ್ನು ಕುಡಿಸಿದಾಗ ತಕ್ಷಣ ಆ ಮಗು ಆರಾಮಾಗಿ ಬಿಟ್ಟರು. ಅದೇ ರೀತಿ ಕೆಲವರಿಗೆ ಆರೋಗ್ಯ ಸರಿ ಇಲ್ಲ ಅಂದರೆ ಬಾಬಾ ಹೇಳುತ್ತಿದ್ದರು, ಇವರಿಗೆ ಸ್ವಲ್ಪ ಬೆಣ್ಣೆಯನ್ನು ತಿನ್ನಿಸಿ, ಇವರಿಗೆ ಸ್ವಲ್ಪ ಕೆನೆಯನ್ನು ತಿನ್ನಿಸಿ. ಈ ರೀತಿ ಬಾಬಾ ಏನನ್ನು ತಿನ್ನಿಸಿ ಎಂದು ದಾದಿಗೆ ಹೇಳುತ್ತಿದ್ದರು. ದಾದಿ ನರ್ಸ್ನ ರೂಪದಲ್ಲಿ ಆ ಕಾರ್ಯವನ್ನು ಬಹಳಷ್ಟು ಅಕ್ಯುರೇಟ್ ಆಗಿ ಮಾಡುತ್ತಿದ್ದರು. ಬ್ರಹ್ಮ ತಂದೆ ಹೇಳಿದ ಆ ಮಾತನ್ನು ದಾದಿ ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡರು. ನಂತರ ದಾದಿ ಯಾರಿಗಾದರೂ ಆರೋಗ್ಯ ಸರಿ ಇಲ್ಲ ಅಂದರೆ ಯೋಗ ಮಾಡಿದಾಗ ಬಾಬಾ ಆ ಮಗುವಿಗೆ ಏನನ್ನು ಕೊಡು ಎಂದು ಸಂಕಲ್ಪ ಕೊಡುತ್ತಿದ್ದರು. ಆ ಆಹಾರವನ್ನು ಒಯ್ದು ಆ ಮಗುವಿಗೆ ಕೊಡುತ್ತಿದ್ದರು. ಆ ಆಹಾರವನ್ನು ಸ್ವೀಕಾರ ಮಾಡಿದ ತಕ್ಷಣ ಆ ಮಗುವಿನ ಆರೋಗ್ಯ ಸರಿ ಹೋಗಿ ಬಿಡುತ್ತಿತ್ತು. ಈ ರೀತಿ ದಾದಿ ಕೂಡ ಬ್ರಹ್ಮ ತಂದೆಯ ಮಾತನ್ನು ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡರು. ಒಮ್ಮೆ ದಾದಿಗೆ ಬಹಳಷ್ಟು ಆರೋಗ್ಯ ಸರಿ ಇರಲಿಲ್ಲ. ಒಂದು 20 ದಿನದವರೆಗೂ ದಾದಿ ಏನನ್ನೂ ಊಟ ಮಾಡಿರಲಿಲ್ಲ. ಒಂದು ದಿನ ಬೆಳಗ್ಗೆ ಅಮೃತ ವೇಳೆಯ ಸಮಯದಲ್ಲಿ ಬ್ರಹ್ಮ ತಂದೆ ಬಂದು, ಮಗು ಏನನ್ನಾದರೂ ಕೊಟ್ಟರೆ ತಿನ್ನುತ್ತೀಯಾ ಎಂದು ಕೇಳಿದರು. ಹಾ ಬಾಬಾ, ನೀವು ಏನನ್ನು ಕೊಟ್ಟರೂ ತಿನ್ನುತ್ತೇನೆ ಎಂದು ದಾದಿ ಹೇಳಿದರು. ಬಾಬಾ ಒಂದು ಬಾಳೆಹಣ್ಣನ್ನು ಕೊಟ್ಟು ಇದಕ್ಕೆ ಬೆಣ್ಣೆ ಹಚ್ಚಿಕೊಂಡು ತಿನ್ನು ಎಂದು ಹೇಳಿದರು. ದಾದಿ ಬೆಣ್ಣೆ ಹಚ್ಚಿಕೊಂಡು ಬಾಳೆಹಣ್ಣನ್ನು ತಿಂದರು. ನಂತರ ಬಾಬಾ ಒಂದು ಅರ್ಧ ಗಂಟೆ ಬಿಟ್ಟು ಬಂದು, ಮಗು ಇವತ್ತು ಊಟ ಮಾಡಲು ಬರುತ್ತೀಯಾ ಎಂದು ಕೇಳಿದರು. ಬಾಬಾರವರ ಜೊತೆಗೆ ಊಟ ಮಾಡುತ್ತೀಯಾ ಎಂದು ಕೇಳಿದರು. ಆಗಲೇ 20 ದಿನದಿಂದ ದಾದಿ ಊಟ ಮಾಡಿರಲಿಲ್ಲ. ಈಗ ಸಡನ್ ಆಗಿ ಹೇಗೆ ಊಟ ಮಾಡುವುದು ಎಂದು ದಾದಿ ಯೋಚನೆ ಮಾಡಲಿಲ್ಲ. ಬಾಬಾ ಕರೆಯುತ್ತಿದ್ದಾರೆ ಅಂದ ಮೇಲೆ ಹೋಗಬೇಕು, ಊಟ ಮಾಡಬೇಕು ಎಂದು. ಆಯಿತು ಬಾಬಾ ಎಂದು ತಕ್ಷಣ ಹೇಳಿದರು. ಆ ದಿನ ಬಾಬಾ ದಾದಿಯನ್ನು ತಮ್ಮ ಜೊತೆಗೆ ಕೂರಿಸಿಕೊಂಡು ತಾವೇ ದಾದಿಗೆ ಊಟ ಮಾಡಿಸಿದರು. ತಕ್ಷಣ ದಾದಿಯ ಆರೋಗ್ಯ ಸರಿ ಹೋಗಿಬಿಟ್ಟಿತು. ದಾದಿ ಮೊದಲಿನಂತೆ ಆಗಿಬಿಟ್ಟರು. ಅಂದರೆ ಪರಮಾತ್ಮ ತಂದೆಯ ಯೋಗಯುಕ್ತವಾದ ಆಹಾರ ಕೂಡ ಔಷಧಿಯಾಗಿ ಕೆಲಸ ಮಾಡುತ್ತದೆ ಎಂದು ದಾದೀಜಿ ತಮ್ಮ ಅನುಭವದಲ್ಲಿ ಹೇಳುತ್ತಾರೆ. ಬ್ರಹ್ಮ ತಂದೆ ದಾದಿ ಆ ಸಮಯದಲ್ಲಿ ನರ್ಸ್ ಆಗಿದ್ದ ಕಾರಣ ದಾದಿಗೆ ಹೇಳುತ್ತಿದ್ದರು, ಮಗು, ಯಾವ ಮಕ್ಕಳಿಗೆ ನನ್ನ ಮೇಲೆ ವಿಶ್ವಾಸ ಇದೆಯೋ ಅವರಿಗೆ ಮಾತ್ರ ನೀನು ನಾನು ಹೇಳಿದಂತಹ ಆಹಾರವನ್ನು ಕೊಡು. ನಾನು ಹೇಳಿದ ಆಹಾರವನ್ನು ಅವರಿಗೆ ಕೊಟ್ಟರೆ ಅವರ ಆರೋಗ್ಯ ಸರಿ ಹೋಗುತ್ತದೆ. ಯಾರಿಗೆ ನಾನು ಸುಪ್ರೀಂ ಸರ್ಜನ್ ಎಂದು ವಿಶ್ವಾಸ ಇಲ್ಲವೋ ಅವರಿಗೆ ನೀನು ಡಾಕ್ಟರ್ ಅನ್ನು ಕರೆಸಿ ಟ್ರೀಟ್ಮೆಂಟ್ ಕೊಡಿಸು. ಆ ಮಕ್ಕಳಿಗೆ ನಾನು ಔಷಧಿಯನ್ನು ಕೊಟ್ಟರೂ ಕೂಡ ಅವರಿಗೆ ನನ್ನ ಮೇಲೆ ವಿಶ್ವಾಸ ಇಲ್ಲ ಅಂದರೆ ಆ ಔಷಧಿ ಅಲ್ಲಿ ಕೆಲಸವನ್ನು ಮಾಡುವುದಿಲ್ಲ ಎಂದು ಬಾಬಾ ದಾದಿಗೆ ಹೇಳಿಕೊಟ್ಟಿದ್ದರು. ದಾದಿ ಈ ಮಾತನ್ನು ಪಕ್ಕಾ ಮಾಡಿಕೊಂಡಿದ್ದರು. ಪರಮಾತ್ಮ ತಂದೆ ನನಗೆ ಸುಪ್ರೀಂ ಸರ್ಜನ್ ಆಗಿದ್ದಾರೆ ಅಂದ ಮೇಲೆ ಅವರು ನನಗೋಸ್ಕರ ಏನು ಔಷಧಿಯನ್ನು ಕೊಡುತ್ತಾರೋ ಅದರಿಂದ ನನ್ನ ಆರೋಗ್ಯ 100% ಸರಿ ಹೋಗುತ್ತದೆ ಅನ್ನುವ ಅನುಭವ ದಾದಿಯ ಜೀವನದಲ್ಲಿ ದಾದೀಜಿ ಅವರಿಗೆ ಇತ್ತು. ದಾದಿ ತಮ್ಮ ಜೀವನದ ಅನುಭವವನ್ನು ಹೇಳುತ್ತಾರೆ, ನಾನು ಎಂದೂ ಕೂಡ ಮನ್ಮತದಂತೆ ನಡೆಯಲೇ ಇಲ್ಲ. ಪರಮಾತ್ಮ ತಂದೆಯ ಮಾತನ್ನು ನಾನು ಏಕೆ ಕೇಳಬೇಕು ಎಂದು ಎಂದೂ ನನಗೆ ವಿಚಾರ ಬರಲೇ ಇಲ್ಲ. ಬಾಬಾ ಹೇಗೆ ಹೇಳುತ್ತಾರೋ ಹಾಗೆ ನಾನು ಮಾಡಬೇಕು, ಬಾಬಾ ಹೇಳಿದಂತೆ ಕೇಳಬೇಕು ಅನ್ನುವ ಗುಣವನ್ನು ದಾದಿ ಸದಾ ಧಾರಣೆ ಮಾಡಿಕೊಂಡಿದ್ದರು.
ದಾದಿ ಬ್ರಹ್ಮ ತಂದೆಯನ್ನು ನೋಡಿ ಒಂದೊಂದು ಗುಣವನ್ನು ನಾನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡಿದ್ದೇನೆ ಎಂದು ಹೇಳುತ್ತಾರೆ. ಬ್ರಹ್ಮ ತಂದೆಯ ಚೆಹರೆಯಲ್ಲಿ, ಅವರ ಮಸ್ತಕದಲ್ಲಿ ಸದಾ ನಾನು ಶಿವ ತಂದೆಯನ್ನೇ ನೋಡುತ್ತಿದ್ದೆ. ಬ್ರಹ್ಮ ತಂದೆಯ ಬಾಯಿಂದ ಎಂದೂ ಕೂಡ ಸಾಮಾನ್ಯ ವ್ಯಕ್ತಿಗಳ ಸಮಾನ ಮಾತನ್ನು ನಾನು ಕೇಳೇ ಇಲ್ಲ. ಅಂದ ಮೇಲೆ ನಾನೂ ಕೂಡ ಸಾಮಾನ್ಯ ವ್ಯಕ್ತಿಗಳಂತೆ ಎಂದೂ ಮಾತನಾಡಬಾರದು ಅನ್ನುವ ಮಾತನ್ನು ನಾನು ಬ್ರಹ್ಮ ತಂದೆಯನ್ನು ನೋಡಿ ಧಾರಣೆ ಮಾಡಿಕೊಂಡಿದ್ದೇನೆ ಎಂದು ದಾದಿ ತಮ್ಮ ಅನುಭವದಲ್ಲಿ ಹೇಳುತ್ತಾರೆ. ಜಾನಕಿ ದಾದಿಜಿ ಪೂನಾದಲ್ಲಿ ಇದ್ದರು. ಅಲ್ಲಿ ಅನೇಕ ಗೋಪಿಕೆಯರು, ಬಂಧನದಲ್ಲಿರುವಂತಹ ಮಾತೆಯರು ಕ್ಲಾಸಿಗೆ ಬರುತ್ತಿದ್ದರು. ಅವರೆಲ್ಲರೂ ದಾದಿಗೆ ಹೇಳಿದರು, ಮಧುಬನಕ್ಕೆ ಹೋಗಿ ಬಾಬಾರವರ ಜೊತೆ ಮಿಲನ ಮಾಡಿ ಬರೋಣ ಎಂದು. ದಾದಿಜಿ ರಾತ್ರಿ ಬ್ರಹ್ಮ ತಂದೆಗೆ ಫೋನ್ ಮಾಡಿದರು, ಬಾಬಾ ಎಲ್ಲಾ ಮಕ್ಕಳು ನಿಮ್ಮ ಜೊತೆ ಮಿಲನ ಮಾಡಲು ಬರಲು ಬಯಸುತ್ತಿದ್ದಾರೆ ಎಂದು. ಬಾಬಾ ಕರೆದುಕೊಂಡು ಬನ್ನಿ ಎಂದರು. ದಾದಿ ಎಲ್ಲರನ್ನೂ ಕರೆದುಕೊಂಡು ಮಧುಬನಕ್ಕೆ ಹೋದರು. ಹೋದಾಗ ಅಲ್ಲಿ ಮಳೆಗಾಲ ಆಗಿತ್ತು. ಮೇಲೆ ಹೋಗಲು ರೋಡ್ ಕಟ್ಟಾಗಿತ್ತು. ಮೇಲೆ ಹೋಗಲು ಸಾಧ್ಯ ಆಗುತ್ತಿರಲಿಲ್ಲ. ಆಗ ಮೇಲಿನಿಂದ ಒಬ್ಬ ದಾದಿ ಬಂದು ದಾದಿಯವರಿಗೆ ಹೇಳಿದರು, ನೀವೀಗ ಮೇಲೆ ಬರುವುದು ಬೇಡ, ಇಲ್ಲೇ ಕೆಳಗಡೆಯೇ ವೇಟ್ ಮಾಡಬೇಕಂತೆ, ಬಾಬಾ ಸ್ವಯಂ ಇಲ್ಲಿಗೆ ಬರುತ್ತಾರೆ ಎಂದು. ಆದರೆ ದಾದಿ ಕೇಳಲಿಲ್ಲ. ಇಷ್ಟು ದೂರ ಬಂದಿದ್ದೇವೆ ಅಂದ ಮೇಲೆ ಹೇಗಾದರೂ ಮಾಡಿ ಮೇಲೆ ಹೋಗುತ್ತೇವೆ ಎಂದು. ರೈಲ್ವೆ ಸ್ಟೇಷನ್ ಇಂದ ಪಾಂಡವ ಭವನದವರೆಗೆ ದಾದೀಜಿ ಮತ್ತು 8 ಜನ ಮಾತೆಯರು ನಡೆದುಕೊಂಡೇ ಹೋದರು. ಅಲ್ಲಿಗೆ ಹೋದಾಗ ರಾತ್ರಿ 11 ಗಂಟೆ ಆಗಿತ್ತು. ಬ್ರಹ್ಮ ತಂದೆ ಹೊರಗೆ ಕಾಯುತ್ತಾ ಕುಳಿತಿದ್ದರು. ಬ್ರಹ್ಮ ತಂದೆ ದಾದಿಯನ್ನು ನೋಡಿದ ತಕ್ಷಣ ಬಿಸಿ ನೀರನ್ನು ತನ್ನಿ ಎಂದು ಹೇಳಿ ಬ್ರಹ್ಮ ತಂದೆ ಸ್ವಯಂ ದಾದಿಯ ಕಾಲನ್ನು ತೊಳೆದರು. ಮತ್ತೆ ದಾದಿಗೆ ಹೇಳಿದರು, ಮಗು ನಾನು ನಿನ್ನ ಕಾಲನ್ನು ಒತ್ತುತ್ತೇನೆ, ದ್ರೌಪದಿಯ ಕಾಲನ್ನು ಒತ್ತುವ ಸಮಯ ಇಂದು ಬಂದಿದೆ ಎಂದು. ಬಾಬಾ ಸ್ವತಃ ಎಷ್ಟು ದೂರ ನಡೆದುಕೊಂಡು ಬಂದಿದ್ದೀಯಾ ಎಂದು ದಾದಿಯ ಕಾಲನ್ನು ಒತ್ತಿದರು. ಆ ದೃಶ್ಯವನ್ನು ನೋಡಿ ದಾದಿಯ ಜೊತೆಗೆ ಬಂದಿದ್ದಂತಹ ಆತ್ಮರು ಬ್ರಹ್ಮ ತಂದೆ ಇಷ್ಟು ದೊಡ್ಡವರಾಗಿದ್ದರೂ ಕೂಡ ಇಷ್ಟು ಸೇವೆಯನ್ನು ಮಾಡುತ್ತಾರೆ ಎಂದು ಬಹಳಷ್ಟು ಆಶ್ಚರ್ಯಪಟ್ಟರು. ದಾದಿಯ ಜೊತೆಗೆ ಯಾರೆಲ್ಲ ಮಾತೆಯರು ಬಂದಿದ್ದರೋ ಅವರು ಒಂದು ದಿನ ನಾವು ಬಾಬಾರವರನ್ನು ಮಿಲನ ಮಾಡಬೇಕು ಎಂದು ದಾದಿಗೆ ಹೇಳಿದರು. ದಾದಿ ರಾತ್ರಿ 11 ಗಂಟೆಗೆ ಬಾಬಾರವರಿಗೆ ಗುಡ್ ನೈಟ್ ಹೇಳಲು ಹೋಗಿದ್ದರು. ಬಾಬಾ, ನನ್ನ ಜೊತೆಗೆ ಬಂದಿರುವ ಮಾತೆಯರು ನಿಮ್ಮ ಜೊತೆ ಮಿಲನ ಮಾಡಲು ಬಯಸುತ್ತಾರೆ ಎಂದು ಹೇಳಿದೆ. ಬಾಬಾ ಕರೆದುಕೊಂಡು ಬನ್ನಿ ಅಂದರು. ನಾನು ಬಾಬಾರವರಿಗೆ ಹೇಳಿದೆ, ಬಾಬಾ ಇಷ್ಟು ರಾತ್ರಿಯೇ ಅವರೆಲ್ಲ ಮಲಗಿದ್ದಾರೆ, ನಾಳೆ ಬೆಳಗ್ಗೆ ಭೇಟಿ ಮಾಡಿಸುತ್ತೇನೆ ಎಂದು ಹೇಳಿದೆ. ಬಾಬಾ ಹೇಳಿದರು, ಇಲ್ಲ, ಮಕ್ಕಳಿಗೆ ಬಾಬಾರವರ ಜೊತೆ ಮಿಲನ ಮಾಡಲು ಇಷ್ಟ ಇದೆ ಅಂದರೆ ಈಗಲೇ ಕರೆದುಕೊಂಡು ಬನ್ನಿ ಎಂದು ಹೇಳಿದರು. ದಾದಿ ಹೋಗಿ ಆ ಮಾತೆಯರನ್ನು ಎಬ್ಬಿಸಿ ಬ್ರಹ್ಮ ತಂದೆಯ ಸಮ್ಮುಖಕ್ಕೆ ಕರೆದುಕೊಂಡು ಬಂದರು. ಬಾಬಾ 2.5 ತಾಸು ಆ ಮಕ್ಕಳ ಜೊತೆಗೆ ಕುಳಿತು, ನಾನು ಒಂದು ವೇಳೆ ನಿಮ್ಮಂತೆ ಇದ್ದಿದ್ದರೆ ಈ ರೀತಿ ಪುರುಷಾರ್ಥ ಮಾಡುತ್ತಿದ್ದೆ, ಈ ರೀತಿ ಪುರುಷಾರ್ಥ ಮಾಡುತ್ತಿದ್ದೆ ಎಂದು ಆ ಮಕ್ಕಳಿಗೆ ಪುರುಷಾರ್ಥ ಹೇಗೆ ಮಾಡಬೇಕು ಎಂದು ಹೇಳಿಕೊಟ್ಟರು. ದಾದಿ ಆ ಗುಣವನ್ನು ಕೂಡ ತಮ್ಮ ಜೀವನದಲ್ಲಿ ಧಾರಣೆ ಮಾಡಿಕೊಂಡರು. ಬಾಬಾ ಯಾರಿಗೂ ನಾಳೆ ಬನ್ನಿ ಎಂದು ಹೇಳುವುದಿಲ್ಲ ಅಂದ ಮೇಲೆ ನಾನೂ ಕೂಡ ಯಾರಿಗೂ ನಾಳೆ ಭೇಟಿ ಮಾಡುತ್ತೇನೆ, ನಾಳೆ ಬನ್ನಿ ಎಂದು ಹೇಳಬಾರದು ಎಂದು ದಾದಿ ತಕ್ಷಣ ಎಲ್ಲರಿಗೂ ಸಮಯ ಕೊಡುತ್ತಿದ್ದರು. ಬ್ರಹ್ಮ ತಂದೆ ಹೇಗೆ ಎಲ್ಲರಿಗೂ ಪುರುಷಾರ್ಥ ಮಾಡಲು ವಿಧಿಯನ್ನು ಹೇಳಿಕೊಡುತ್ತಿದ್ದರು, ದಾದಿ ಕೂಡ ಅದೇ ರೀತಿ ಪುರುಷಾರ್ಥ ಮಾಡುವ ವಿಧಿಯನ್ನು ಎಲ್ಲರಿಗೂ ಹೇಳಿಕೊಡುತ್ತಿದ್ದರು. ಮೊದಲು ದಾದಿ ಪೂನಾದಲ್ಲಿ ಇದ್ದರು. ಅಲ್ಲಿ ಟೇಪ್ ಮಿಷನ್ ಇತ್ತು. ಟೇಪ್ನ ಮೂಲಕ ಕೂಡ ಬಾಬಾರವರ ಮುರುಳಿಯನ್ನು ಕೇಳುತ್ತಿದ್ದರು ಮತ್ತು ತಾವು ಸ್ವಯಂ ಮುರುಳಿಯನ್ನು ಓದುತ್ತಿದ್ದರು. ನಂತರ ದಾದಿ ಅಹಮದಾಬಾದಿಗೆ ಬಂದರು. ಅಲ್ಲಿ ಟೇಪ್ ರೆಕಾರ್ಡರ್ ಇರಲಿಲ್ಲ. ದಾದಿಗೆ ಮುರುಳಿಯನ್ನು ಕೇಳಲು ಆಗುತ್ತಿರಲಿಲ್ಲ, ಕೇವಲ ಓದುತ್ತಿದ್ದರು. ಒಂದು ದಿನ ದಾದಿ ಬ್ರಹ್ಮ ತಂದೆಯ ಬಳಿ ಬಂದರು. ಬ್ರಹ್ಮ ತಂದೆಯ ಮುಂದೆ ಬಂದು ದಾದಿ ಅಳಲು ಪ್ರಾರಂಭ ಮಾಡಿದರು. ಬ್ರಹ್ಮ ತಂದೆ ಕೇಳಿದರು, ಏನಾಯಿತು ಮಗು, ಏಕೆ ಅಳುತ್ತಿದ್ದೀಯಾ ಎಂದು. ಆಗ ದಾದಿ ಹೇಳಿದರು, ಬಾಬಾ, ನಾನು 3ನೇ ನಂಬರ್ಗೆ ಹೋಗಿ ಬಿಟ್ಟಿದ್ದೇನೆ ಪುರುಷಾರ್ಥದಲ್ಲಿ, ಅದಕ್ಕೆ ನನಗೆ ದುಃಖ ಆಗುತ್ತಿದೆ ಎಂದು. ನೀವು ಹೇಳುತ್ತೀರಾ, ಸಮ್ಮುಖದಲ್ಲಿ ಮುರುಳಿ ಕೇಳಿದರೆ 1ನೇ ನಂಬರ್, ಟೇಪ್ನಲ್ಲಿ ಕೇಳಿದರೆ 2ನೇ ನಂಬರ್, ಓದಿದರೆ 3ನೇ ನಂಬರ್ ಎಂದು. ನಾನು ಓದುತ್ತಿದ್ದೇನೆ ಅಂದರೆ ನಾನು 3ನೇ ನಂಬರ್ಗೆ ಹೋಗಿದ್ದೇನೆ ಎಂದು ದಾದಿ ಅಳಲು ಪ್ರಾರಂಭ ಮಾಡಿದರು. ಆಗ ಬಾಬಾ ತಕ್ಷಣ ಟೇಪ್ ರಿಕಾರ್ಡಿಗೋಸ್ಕರ ದಿಲ್ಲಿಯಲ್ಲಿ ಆರ್ಡರ್ ಅನ್ನು ಕೊಟ್ಟರು. ಆ ಟೇಪ್ ರಿಕಾರ್ಡ್ ಬಂದ ತಕ್ಷಣ ಅದನ್ನು ಅಹಮದಾಬಾದಿಗೆ ಕಳಿಸಿದರು. ದಾದಿ ಅಲ್ಲಿ ಕುಳಿತು ಮುರುಳಿಯನ್ನು ಕೇಳುತ್ತಿದ್ದರು. ಮತ್ತೆ ದಾದಿ ಬಂದು ಬಾಬಾರವರಿಗೆ ಕಂಪ್ಲೇಂಟ್ ಮಾಡಿದರು, ಬಾಬಾ, ನೀವು ಮುರುಳಿಯನ್ನು ಹೇಗೆ ನುಡಿಸಿರುತ್ತೀರೋ ಆ ರೀತಿ ಮುರುಳಿ ನಮ್ಮ ಹತ್ತಿರ ಬರುತ್ತಿಲ್ಲ,
ನೀವು ಮುರುಳಿಯಲ್ಲಿ ಬಾರಿ ಬಾರಿಗೂ ಮಗು ಮಗು ಎಂದು ಹೇಳುತ್ತೀರಾ? ಮುರುಳಿಯನ್ನು ಕಳಿಸುವವರು ಅದನ್ನೆಲ್ಲ ಕಟ್ ಮಾಡಿ ನಮಗೆ ಶಾರ್ಟ್ ಆದ ಮುರುಳಿಯನ್ನು ಕಳಿಸುತ್ತಾರೆ ಎಂದು ಬಾಬನ ಮುಂದೆ ಹೇಳಿದರು. ಆಗ ಬಾಬಾ ಮುರುಳಿಯನ್ನು ಕಳಿಸುತ್ತಿದ್ದ ಸೋದರನನ್ನು ಕರೆದು ಹೇಳಿದರು, ದಾದಿಗೆ ಹೇಗೆ ಒರಿಜಿನಲ್ ಮುರುಳಿ ಇರುತ್ತದೆಯೋ ಹಾಗೆ ಟೇಪ್ ಅನ್ನು ಕಳಿಸಿ, ನೀವು ಅದರಲ್ಲಿ ಏನನ್ನೂ ಕಟ್ ಮಾಡಬೇಡಿ ಎಂದು ಹೇಳಿದರು. ಅಂದಿನಿಂದ ದಾದಿಗೆ ಸಂಪೂರ್ಣ ಬಾಬಾರವರ ಮುರುಳಿ ಸಿಗಲು ಪ್ರಾರಂಭ ಆಯಿತು. ದಾದಿ ಖುಷಿಯಿಂದ ಮುರುಳಿಯನ್ನು ಕೇಳುತ್ತಿದ್ದೆ. ಆ ಸಮಯದಿಂದ ನಾನು ಮುರುಳಿಯ ಪ್ರೇಮಿ ಆಗಿಬಿಟ್ಟಿದ್ದೆ. ನನಗೆ ಮುರುಳಿಯನ್ನು ಕೇಳದೇ ಇದ್ದರೆ ಹುಚ್ಚು ಹಿಡಿದಂತೆ ಆಗುತ್ತಿತ್ತು ಎಂದು ದಾದಿ ಹೇಳುತ್ತಾರೆ. ದಾದಿಗೆ ಬಾಬಾರವರ ಕಡೆ ಬಹಳಷ್ಟು ಆಕರ್ಷಣೆ ಆಗುತ್ತಿತ್ತು. ದಾದಿ ಬಾಬಾರವರನ್ನು ಸೆಕೆಂಡಿಗೂ ಒಂದೊಂದು ರೂಪದಲ್ಲಿ ನೋಡುತ್ತಿದ್ದರು. ದಾದಿ ತಮ್ಮ ಅನುಭವದಲ್ಲಿ ಹೇಳುತ್ತಾರೆ, ಒಂದು ಸೆಕೆಂಡ್ನಲ್ಲಿ ನನಗೆ ಬಾಬಾ ನಾರಾಯಣನಂತೆ ಕಾಣುತ್ತಿದ್ದರು, ಇನ್ನೊಂದು ಸೆಕೆಂಡ್ನಲ್ಲಿ ಬಾಬಾ ಕೃಷ್ಣನ ರೂಪದಲ್ಲಿ ಕಾಣಿಸುತ್ತಿದ್ದರು, ಇನ್ನೊಂದು ಸೆಕೆಂಡ್ನಲ್ಲಿ ಗ್ರೇಟ್ ಗ್ರ್ಯಾಂಡ್ ಫಾದರ್ ಆಗಿರುವ ಬ್ರಹ್ಮ ತಂದೆಯ ರೂಪದಲ್ಲಿ ಕಾಣಿಸುತ್ತಿದ್ದರು, ಇನ್ನೊಂದು ಸೆಕೆಂಡ್ನಲ್ಲಿ ಬ್ರಹ್ಮ ತಂದೆಯ ತನುವಿನಲ್ಲಿ ಶಿವ ತಂದೆ ಕಾಣಿಸುತ್ತಿದ್ದರು. ಈ ರೀತಿ ಪ್ರತಿ ಕ್ಷಣ ಬಾಬಾರವರ ಜೊತೆಯ ಅನುಭವ ನನಗೆ ಆಗುತ್ತಿತ್ತು ಎಂದು ದಾದಿ ಹೇಳುತ್ತಾರೆ. ದಾದಿ ತಾವು ಲೌಕಿಕ ಮನೆಯಿಂದ ಯಾವಾಗ ಬಾಬಾರವರ ಯಜ್ಞಕ್ಕೆ ಬಂದರೋ ಆಗ ದಾದಿ ಸದಾ ತಿಳಿದುಕೊಂಡಿದ್ದರು, ನಾನಂತೂ ಕುಮಾರಿ ಆಗಿದ್ದೇನೆ. ನಾನು ಕುಮಾರಿ ಆಗಿದ್ದೇನೆ ಅಂದ ಮೇಲೆ ಮಮ್ಮಾರವರ ಜೊತೆಗೇ ನಾನು ಇರಬೇಕು ಎಂದು. ಆದರೆ ದಾದಿ ಸಮರ್ಪಿತ ಆದ ತಕ್ಷಣ ಮಮ್ಮ ದಾದಿಯನ್ನು ಮಾತೇರು ಇರುವಂತಹ ರೂಮಿನಲ್ಲಿ ಮಾತೇರ ಜೊತೆಗೆ ಇರಿಸಿದರು. ದಾದಿಗೆ ಮನಸ್ಸಿನಲ್ಲಿ ಸದಾ ವಿಚಾರ ನಡೆಯುತ್ತಿತ್ತು, ಮಮ್ಮ ನನ್ನನ್ನು ಏಕೆ ಇಲ್ಲಿ ಇರಿಸಿದರು? ನಾನು ಕುಮಾರಿ, ಮಮ್ಮ ನನ್ನನ್ನು ತಮ್ಮ ಜೊತೆಗೆ ಇಟ್ಟುಕೊಳ್ಳಬೇಕಿತ್ತು ಎಂದು. ಒಂದು ದಿನ ದಾದಿ ಬಾಬಾರವರನ್ನು ಭೇಟಿ ಮಾಡಲು ಹೋಗಿದ್ದರು. ರಾತ್ರಿ ಬಾಬಾರವರಿಗೆ ಗುಡ್ ನೈಟ್ ಹೇಳಿ ಬರುವಾಗ ಮಮ್ಮಾರವರಿಗೂ ಗುಡ್ ನೈಟ್ ಹೇಳಿ ಬರೋಣ ಎಂದು ಮಮ್ಮಾರವರ ಬಳಿ ಹೋದರು. ಆಗ ದಾದಿಯನ್ನು ಮಮ್ಮ ಪಕ್ಕದಲ್ಲಿ ಕೂರಿಸಿಕೊಂಡರು. ಮಮ್ಮಾರವರಿಗೆ ದಾದಿ ಕೇಳಿದರು, ಮಮ್ಮ ನಾನು ಕುಮಾರಿಯಾಗಿದ್ದೇನೆ, ನೀವು ನನ್ನನ್ನು ಮಾತೇರ ರೂಮ್ನಲ್ಲಿ ಏಕೆ ಇರಿಸಿದ್ದೀರಾ ಎಂದು. ಆಗ ಮಮ್ಮ ನನಗೆ ಕೇಳಿದರು, ನೀನು ಜನಕ ಆಗಿದ್ದೀಯಾ ಅಂದರೆ ಎಲ್ಲಿ ಇರಿಸಿದರೂ ನೀನು ನಿಮಿತ್ತ ಮಾತ್ರವಾಗಿ ಇರಬೇಕು, ನಿನ್ನ ಮನಸ್ಸಿನಲ್ಲಿ ಏಕೆ ಈ ವಿಚಾರ ಬರುತ್ತಿದೆ ಎಂದು ಮಮ್ಮ ಕೇಳಿದರು. ಆ ದಿನದಿಂದ ಈ ದಿನದವರೆಗೂ ಬಾಬಾ ನನ್ನನ್ನು ಎಲ್ಲೇ ಇರಿಸಲಿ, ನನ್ನನ್ನು ಬಾಬಾ ಇಲ್ಲಿ ಏಕೆ ಇರಿಸಿದ್ದಾರೆ ಎಂದು ನಾನು ಯೋಚನೆಯನ್ನು ಮಾಡಲೇ ಇಲ್ಲ. ಅದೇ ಕ್ಷಣ ನಾನು ನಿಸ್ಸಂಕಲ್ಪ ಸ್ಥಿತಿಯಲ್ಲಿ ಸ್ಥಿತ ಆಗಿಬಿಟ್ಟೆ ಎಂದು ದಾದಿ ತಮ್ಮ ಅನುಭವದಲ್ಲಿ ಹೇಳುತ್ತಾರೆ. ದಾದಿ ಸ್ವಲ್ಪ ಲೇಟ್ ಆಗಿ ಯಜ್ಞಕ್ಕೆ ಬಂದಿದ್ದಕ್ಕೋಸ್ಕರ ದಾದಿ ಬಾಬಾರವರನ್ನು ಕೇಳಿದರು, ಬಾಬಾ ನಾನು ಲೇಟ್ ಆಗಿ ಯಜ್ಞಕ್ಕೆ ಬಂದಿದ್ದೇನೆ, ಮಮ್ಮ ಉಳಿದ ದಾದಿಯರೆಲ್ಲ ಬೇಗ ಬಂದಿದ್ದಾರೆ, ಅವರು ಬಹಳಷ್ಟು ಪುರುಷಾರ್ಥ ಮಾಡಿದ್ದಾರೆ, ನಾನೀಗ ಅವರ ಸಮಾನ ಆಗಬೇಕು ಅಂದರೆ ನಾನು ಏನು ಪುರುಷಾರ್ಥ ಮಾಡಲಿ ಎಂದು ಬ್ರಹ್ಮ ತಂದೆಯನ್ನು ಕೇಳಿದೆ. ಆಗ ಬಾಬಾ ನನಗೆ ಹೇಳಿದರು, ನೀನು 12 ಬಾರಿ ದಿನದಲ್ಲಿ ಮುರುಳಿಯನ್ನು ಓದು, 12 ಬಾರಿ ಮುರುಳಿಯನ್ನು ಓದಿದರೆ ನೀನು ನಂಬರ್ 1 ಆಗಬಹುದು ಎಂದು. ಯಾವಾಗ ಬಾಬಾ 12 ಬಾರಿ ಮುರುಳಿ ಓದು ಎಂದು ಹೇಳಿದರು, ದಾದಿ ನಾನು 12 ಬಾರಿಯಲ್ಲ 24 ಬಾರಿ ಮುರುಳಿ ಓದುತ್ತೇನೆ ಬಾಬಾ, ಆದರೆ ನಾನು ಎಲ್ಲರಿಗಿಂತ ನಂಬರ್ 1 ಆಗಬೇಕು ಎಂದು ಸಂಕಲ್ಪ ಮಾಡಿದರು. ಅಂದಿನಿಂದ ದಾದಿ ಹಗಲು ರಾತ್ರಿ ಮುರುಳಿಯನ್ನು ಓದುತ್ತಿದ್ದರು. ರಾತ್ರಿ ಕೂಡ ಮಲಗಲು ಹೋಗುತ್ತಿರಲಿಲ್ಲ. ಒಂದು ಬೆಂಚ್ನ ಬಳಿ ಇಡೀ ದಿನ ಕುಳಿತು ಮುರುಳಿಯನ್ನು ಬರೆಯುತ್ತಿದ್ದರು. ಆ ಸಮಯದಲ್ಲಿ ಬಾಬಾರವರ ಒಂದೊಂದು ಮುರುಳಿ 30 ಪೇಜ್ ಇರುತ್ತಿತ್ತು. ಆ 30 ಪೇಜ್ ಮುರುಳಿಯ ಒಂದೊಂದು ಅಕ್ಷರವನ್ನು ನಾನು ಬರೆಯುತ್ತಿದ್ದೆ. ಮಧ್ಯದಲ್ಲಿ ನಿದ್ದೆ ಬರುತ್ತಿತ್ತು. 10 ನಿಮಿಷ ಅಲ್ಲೇ ಬೆಂಚ್ನ ಮೇಲೆ ಮಲಗುತ್ತಿದ್ದೆ, ಮತ್ತೆ ಪುನಃ ಎದ್ದು ಮುರುಳಿಯನ್ನು ಬರೆಯುತ್ತಿದ್ದೆ. ರಾತ್ರಿ ನನಗೋಸ್ಕರ ಲೈಟನ್ನು ಉರಿಸಬಾರದು ಎಂದು ನಾನು ಬೆಳದಿಂಗಳಲ್ಲಿ ಕುಳಿತು ಮುರುಳಿಯನ್ನು ಬರೆಯುತ್ತಿದ್ದೆ, ಮುರುಳಿಯನ್ನು ಓದುತ್ತಿದ್ದೆ. ಕೆಲವು ದಿನಗಳವರೆಗೆ, ಕೆಲವು ವರ್ಷಗಳವರೆಗೆ ನನಗೆ ಹಗಲು ರಾತ್ರಿ ಊಟ ನಿದ್ದೆ ಯಾವ ವಿಚಾರವೂ ಇರಲಿಲ್ಲ. ನಾನು ಮುರುಳಿಯನ್ನು ಓದಬೇಕು, ನಾನು ನಂಬರ್ 1 ಆಗಬೇಕು ಅನ್ನುವ ಒಂದೇ ವಿಚಾರ ನನ್ನ ಮನಸ್ಸಿನಲ್ಲಿ ಇತ್ತು. ನಾನು ಅದೇ ರೀತಿ ಪುರುಷಾರ್ಥವನ್ನು ಮಾಡುತ್ತಿದ್ದೆ. ಮತ್ತು ನಾನು ಪ್ರತಿದಿನ ಬಾಬಾರವರ ಬಳಿ ಹೋಗಿ ಏನು ಮುರುಳಿಯನ್ನು ಕೇಳಿ ಬರುತ್ತಿದ್ದೆ. ಅದನ್ನು ಬಂದ ತಕ್ಷಣ ನಾನಿದ್ದ ರೂಮಿನಲ್ಲಿದ್ದ ಎಲ್ಲಾ ಮಾತೆಯರಿಗೂ ಹೇಳುತ್ತಿದ್ದೆ. ಮತ್ತು ರೇಷನ್ ಅನ್ನು ಕ್ಲೀನ್ ಮಾಡುವಾಗ, ಪ್ರತಿ ಕಾರ್ಯವನ್ನು ಮಾಡುವಾಗ ಮಧ್ಯ ಮಧ್ಯದಲ್ಲಿ ಮುರುಳಿಯನ್ನು ಆ ಮಾತೆಯರಿಗೆ ಹೇಳುತ್ತಾ ಇದ್ದೆ. ಅವರಿಗೂ ಬಹಳ ಖುಷಿಯಾಗುತ್ತಿತ್ತು. ನಾನು ಅಕ್ಯುರೇಟ್ ಆಗಿ ಬಾಬಾ ಹೇಗೆ ಹೇಳಿದ್ದಾರೋ ಹಾಗೇ ಬಂದು ರಿಪೀಟ್ ಮಾಡುತ್ತೇನೆ ಎಂದು.
ಆದರೆ ನನ್ನ ಗುರಿಯಾಗಿತ್ತು ನಾನು ದಿನದಲ್ಲಿ 24 ಬಾರಿ ಮುರಳಿಯನ್ನು ಓದಬೇಕು ಎಂದು ದಾದಿ ತಿಳಿಸುತ್ತಿದ್ದಾರೆ. 2 ವರ್ಷಗಳವರೆಗೂ ನಾನು ಅದೇ ಮಾತೆಯರ ಜೊತೆ ಅದೇ ರೂಮಿನಲ್ಲೇ ಇದ್ದೆ. 2 ವರ್ಷದ ನಂತರ ಬ್ರಹ್ಮ ತಂದೆ ಮಮ್ಮಾರವರಿಗೆ ಹೇಳಿದರು, ಮಮ್ಮ, ಜನಕ್ ಮಗುವನ್ನು ನಿಮ್ಮ ಜೊತೆಗೆ ಕುಂಜ್ ಭವನದಲ್ಲಿ ಇಟ್ಟುಕೊಳ್ಳಿ ಎಂದು. ಮಮ್ಮ ನನ್ನನ್ನು ಆಗ ತಮ್ಮ ಜೊತೆಗೆ ಇಟ್ಟುಕೊಳ್ಳಲು ಪ್ರಾರಂಭ ಮಾಡಿದರು. ಆಗ ನನ್ನ ಡ್ಯೂಟಿ ಚೇಂಜ್ ಆಯಿತು. ಬಾಬಾ ಮಮ್ಮಾರವರಿಗೆ ಹೇಳಿದರು, ಇವರಿಗೆ ನರ್ಸ್ನ ಡ್ಯೂಟಿಯನ್ನು ಕೊಡಿ ಎಂದು. ಆಗ ಬಮ್ಮ ಹೇಳಿದರು, ನೀವು ನರ್ಸ್ನ ಡ್ಯೂಟಿಯನ್ನು ಮಾಡಬೇಕು ಎಂದು. ನನ್ನ ಆರೋಗ್ಯವೇ ಸರಿ ಇರುತ್ತಿರಲಿಲ್ಲ. ನನಗೆ ನರ್ಸ್ನ ಡ್ಯೂಟಿ ಕೂಡ ಗೊತ್ತಿರಲಿಲ್ಲ. ನಾನು ಮಮ್ಮಾರವರಿಗೆ ಕೇಳಿದೆ, ಮಮ್ಮ, ನಾನು ನರ್ಸ್ ಆಗಿ ಡ್ಯೂಟಿ ಮಾಡಲು ಆಗುತ್ತದೆ ಎಂದು ನಿಮಗೆ ಅನ್ನಿಸುತ್ತದೆಯಾ ಎಂದು ಕೇಳಿದೆ. ಅದಕ್ಕೆ ಮಮ್ಮ ಹೇಳಿದರು, ಬಾಬಾ ಕಾರ್ಯವನ್ನು ಕೊಡುತ್ತಿದ್ದಾರೆ ಅಂದ ಮೇಲೆ ಕಾರ್ಯವನ್ನು ಮಾಡುವ ಶಕ್ತಿಯನ್ನೂ ಬಾಬಾ ಕೊಡುತ್ತಾರೆ ಎಂದು. ನಾನು ತಕ್ಷಣ ಆಯಿತು ಎಂದು ಒಪ್ಪಿಕೊಂಡೆ. ಬಾಬಾ ಶಕ್ತಿಯನ್ನು ಕೊಟ್ಟು ಮಾಡಿಸುತ್ತಾರೆ ಅಂದ ಮೇಲೆ ನಾನೇಕೆ ಮಾಡಬಾರದು ಎಂದು ಅಂದಿನಿಂದ ಯಜ್ಞದಲ್ಲಿ ನರ್ಸ್ ಆಗಿ ಎಲ್ಲರ ಸಂಭಾಲನೆಯನ್ನು ಮಾಡುವ ಕಾರ್ಯವನ್ನು ಆರಂಭ ಮಾಡಿದೆ. ಅಂದಿನಿಂದ 14 ವರ್ಷಗಳವರೆಗೆ ನಾನು ನರ್ಸ್ನ ಡ್ಯೂಟಿಯನ್ನು ಮಾಡಿದೆ. ನಾನು ಮಧುಬನದಿಂದ ಬೇರೆ ಸೇವಾ ಸ್ಥಾನಕ್ಕೆ ಹೋಗುವವರೆಗೂ ನರ್ಸ್ ಆಗೇ ಕಾರ್ಯವನ್ನು ಮಾಡಿದೆ. ನರ್ಸ್ ಆದ ನಂತರ ಎಲ್ಲರೂ ನನಗೆ ಬಹಳಷ್ಟು ಸ್ನೇಹವನ್ನು ನೀಡುತ್ತಿದ್ದರು. ಏಕೆಂದರೆ ಎಲ್ಲರನ್ನೂ ನಾನು ಬಹಳ ಪ್ರೀತಿಯಿಂದ ನೋಡಿಕೊಳ್ಳುತ್ತಿದ್ದೆ. ಆದ್ದರಿಂದ ಎಲ್ಲರ ಸ್ನೇಹ ನನಗೆ ಪ್ರಾಪ್ತಿಯಾಯಿತು ಎಂದು ದಾದಿ ಹೇಳುತ್ತಾರೆ. ಪ್ರತಿಯೊಬ್ಬರು ನನ್ನನ್ನು ಬಹಳ ಸ್ನೇಹದ ದೃಷ್ಟಿಯಿಂದ ನೋಡುತ್ತಿದ್ದರು. ಆ 14 ವರ್ಷದಲ್ಲಿ 1 ಬಾರಿ 2 ಬಾರಿ ಡಾಕ್ಟರ್ಗಳು ಬಂದಿರಬಹುದು, ಇಲ್ಲ ಅಂದರೆ ನಾನೇ ಪ್ರತಿಯೊಬ್ಬರ ಸಂಭಾಲನೆಯನ್ನು ಮಾಡುತ್ತಿದ್ದೆ ಎಂದು ದಾದಿ ತಮ್ಮ ಅನುಭವದಲ್ಲಿ ತಿಳಿಸುತ್ತಾರೆ. ಈ ರೀತಿ ನರ್ಸ್ನ ಪಾತ್ರವನ್ನು ಮಾಡಲು ಪ್ರಾರಂಭ ಮಾಡಿದ ನಂತರ ನಾನು ಹೆಚ್ಚು ಬಾಬಾರವರ ಸಂಪರ್ಕದಲ್ಲಿ ಬಂದೆ. ನನಗೂ ಕೂಡ ಆಸೆ ಇತ್ತು, ನಾನು ಬಾಬಾರವರ ಸಂಪರ್ಕದಲ್ಲಿ ಇರಬೇಕು ಎಂದು. ಬಾಬಾ ಪ್ರತಿದಿನ ನನಗೆ ಕೇಳುತ್ತಿದ್ದರು, ನಿಮ್ಮ ಪೇಷಂಟ್ ಎಲ್ಲ ಹೇಗಿದ್ದಾರೆ ಎಂದು. ನಾನು ಎಲ್ಲಾ ಸಮಾಚಾರವನ್ನು ಬಾಬಾರವರಿಗೆ ಹೇಳುತ್ತಿದ್ದೆ. ಈ ರೀತಿ ಪ್ರತಿದಿನ ನಾನು ಬಾಬಾರವರ ಸಂಪರ್ಕದಲ್ಲಿ ಬರಲು ಪ್ರಾರಂಭ ಮಾಡಿದೆ ಎಂದು ದಾದಿ ತಮ್ಮ ಅನುಭವದಲ್ಲಿ ಹೇಳುತ್ತಾರೆ. ಬಾಬಾ ಸ್ವಯಂ ವೈದ್ಯನಾಥ ಆಗಿ ಯಾವ ಔಷಧಿಯನ್ನು ಯಾರಿಗೆ ಕೊಡು ಎಂದು ಹೇಳುತ್ತಿದ್ದರೋ ನಾನು ಆ ಮಕ್ಕಳಿಗೆ ಅದೇ ಔಷಧಿಯನ್ನು ಕೊಡುತ್ತಿದ್ದೆ. ಬಾಬಾರವರ ಸರ್ಜನ್ನ ಪಾತ್ರವನ್ನು ನಾನು ಬಹಳ ಸಮೀಪದಿಂದ ನೋಡಿದೆ. ನಾನು ನರ್ಸ್ ಆಗಿ ಕಾರ್ಯವನ್ನು ಮಾಡುತ್ತಿದ್ದ ಕಾರಣ ಎಲ್ಲರಿಗೂ ಔಷಧಿಯನ್ನು ಕೊಡುತ್ತಿದ್ದೆ. ಔಷಧಿ ಹೇಗೆ ಕಾರ್ಯ ಮಾಡುತ್ತದೆ ಮತ್ತು ಆಶೀರ್ವಾದ ಹೇಗೆ ಕಾರ್ಯ ಮಾಡುತ್ತದೆ ಎಂದು ನನಗೆ ಗೊತ್ತಾಯಿತು. ನನ್ನ ಸಂಪೂರ್ಣ ಜೀವನದಲ್ಲಿ ನಾನು ಎಲ್ಲರ ಆಶೀರ್ವಾದವನ್ನು ಪಡೆದುಕೊಂಡಿದ್ದೇನೆ. ಔಷಧಿ ಮತ್ತು ಆಶೀರ್ವಾದದಿಂದ ಈ ಜೀವನ ನಡೆಯುತ್ತಿದೆ ಎಂದು ದಾದಿ ಹೇಳುತ್ತಾರೆ. ದಾದಿ ಮಧುಬನದಲ್ಲಿ ಬೆಗ್ಗರಿ ಪಾರ್ಟ್ ಇದ್ದಾಗ, ಅಂದರೆ ಬಹಳಷ್ಟು ಊಟಕ್ಕೂ ಆ ಸಮಯದಲ್ಲಿ ಕಷ್ಟ ಇತ್ತು. ಆ ಸಮಯದಲ್ಲಿ ಯಾರಿಗಾದರೂ ಆರೋಗ್ಯ ಸರಿ ಇಲ್ಲ ಅಂದರೆ ಅವರಿಗೆ ಮಾತ್ರೆಯನ್ನು ಕೊಡಿಸುವುದು ಕೂಡ ಕಷ್ಟ ಆಗುತ್ತಿತ್ತು. ಆ ಸಮಯದಲ್ಲಿ ಒಂದು ಮಗುವಿಗೆ ಬಹಳಷ್ಟು ಆರೋಗ್ಯ ಸರಿ ಇರಲಿಲ್ಲ. ದಾದಿ ನರ್ಸ್ ಆಗಿ ಅವರನ್ನು ನೋಡಿಕೊಳ್ಳುತ್ತಿದ್ದರು. ಅವರಿಗೆ ಆಪರೇಷನ್ ಮಾಡಿಸಬೇಕಿತ್ತು. ಆದರೆ ಆ ಮಗುವಿಗೆ ಬಾಂಬೆಗೆ ಹೋಗಲು ಇಷ್ಟ ಇರಲಿಲ್ಲ, ಆಪರೇಷನ್ ಮಾಡಿಸಿಕೊಳ್ಳಲು ಇಷ್ಟ ಇರಲಿಲ್ಲ. ಅವರಿಗೆ ಆಪರೇಷನ್ ಮಾಡಿಸುವಷ್ಟು ಹಣ ಕೂಡ ಆ ಸಮಯದಲ್ಲಿ ಯಜ್ಞದಲ್ಲಿ ಇರಲಿಲ್ಲ. ಯಾವಾಗ ಆ ಮಗುವಿಗೆ ಬಾಂಬೆಗೆ ಹೋಗಲು ಇಷ್ಟ ಇಲ್ಲ ಎಂದು ದಾದಿಗೆ ಗೊತ್ತಾಯಿತು, ದಾದಿ ಬಂದು ಬ್ರಹ್ಮ ತಂದೆಗೆ ಹೇಳಿದರು, ಬಾಬಾ ಅವರಿಗೂ ಕೂಡ ಆಪರೇಷನ್ ಮಾಡಿಸಿಕೊಳ್ಳಲು ಹೋಗಲು ಇಷ್ಟ ಇಲ್ಲ ಎಂದು. ಯಾವಾಗ ಬಾಬಾರವರಿಗೆ ಗೊತ್ತಾಯಿತು ಅವರಿಗೆ ಸ್ಥೂಲ ಡಾಕ್ಟರ್ನಿಂದ ಆಪರೇಷನ್ ಮಾಡಿಸಿಕೊಳ್ಳಲು ಇಷ್ಟ ಇಲ್ಲ ಎಂದು, ಆಗ ಬಾಬಾ ದಾದಿಗೆ ಹೇಳಿದರು, ಸೂಕ್ಷ್ಮವತನದಲ್ಲಿ ಬಾಬಾ ಕೂಡ ಮಕ್ಕಳ ಆರೋಗ್ಯವನ್ನು ಸರಿಪಡಿಸುತ್ತಾರೆ. ಸುಪ್ರೀಂ ಸರ್ಜನ್ ಆಗಿ ಪರಮಾತ್ಮ ತಂದೆ ಮಕ್ಕಳ ಆರೋಗ್ಯವನ್ನು ಸರಿಪಡಿಸುತ್ತಾರೆ. ನೀನು ಸೂಕ್ಷ್ಮ ವತನಕ್ಕೆ ಕರೆದುಕೊಂಡು ಹೋಗಿ ಆ ಮಗುವಿನ ಆರೋಗ್ಯವನ್ನು ಸರಿಪಡಿಸಬೇಕಿತ್ತು ಎಂದು ಬಾಬಾ ಹೇಳಿದರು. ನಂತರ ದಾದಿಗೆ ಹೇಗೆ ಎಂದು ಗೊತ್ತಾಗಲಿಲ್ಲ. ಆಗ ಬ್ರಹ್ಮ ತಂದೆ ಹೇಳಿದರು, ನಾಳೆ ಆ ಮಗುವನ್ನು ಕರೆದುಕೊಂಡು ನನ್ನ ಬಳಿ ಬಾ ಎಂದು. ದಾದಿ ಬೆಳಗ್ಗೆ ಆ ಮಗುವನ್ನು ಕರೆದುಕೊಂಡು ಬ್ರಹ್ಮ ತಂದೆಯ ಸಮ್ಮುಖಕ್ಕೆ ಬಂದರು. ಬಾಬಾ ಆ ಮಗುವಿಗೆ ದೃಷ್ಟಿ ಕೊಟ್ಟರು. ಆ ಮಗು ಸೂಕ್ಷ್ಮ ವತನಕ್ಕೆ ಹೋದರು. ಅವರು ಸೂಕ್ಷ್ಮ ವತನದಲ್ಲಿ ನೋಡುತ್ತಿದ್ದಾರೆ. ಬಾಬಾ ಸ್ವತಃ ಅವರ ಸಂಪೂರ್ಣ ಆರೋಗ್ಯವನ್ನು ಸರಿಪಡಿಸುತ್ತಿದ್ದಾರೆ. ಅವರ ದೇಹದಲ್ಲಿ ಎಲ್ಲೆಲ್ಲಿ ಏನೇನು ತೊಂದರೆ ಆಗುತ್ತಿದೆಯೋ ಬಾಬಾ ಅದನ್ನೆಲ್ಲ ಸರಿಪಡಿಸುತ್ತಿದ್ದಾರೆ ಎಂದು ಅವರು ಸ್ವಯಂ ಅನುಭವ ಮಾಡುತ್ತಿದ್ದರು. ಬಾಬಾ ಅವರ ಸಂಪೂರ್ಣ ಆರೋಗ್ಯವನ್ನು ಸರಿಪಡಿಸಿ ಬಿಟ್ಟರು. ನೆಕ್ಸ್ಟ್ ಡೇ ಅವರು ಬೆಳಗ್ಗೆ ಎದ್ದಾಗ
ಸಂಪೂರ್ಣ ಆರೋಗ್ಯವಂತರಾಗಿ ಓಡಾಡಲು ಪ್ರಾರಂಭ ಮಾಡಿದರು. ಆದ್ದರಿಂದ ಬ್ರಹ್ಮ ತಂದೆ ಹೇಳುತ್ತಿದ್ದರು, ನಮ್ಮ ಬಳಿ ಮಾತ್ರೆಯನ್ನು ಕೊಡಿಸಲು ಹಣ ಇಲ್ಲದೇ ಇದ್ದರೂ ಸೂಕ್ಷ್ಮ ವತನದಲ್ಲಿ ಬಾಬಾ ಮಾತ್ರೆಯನ್ನೂ ಕೊಡುತ್ತಾರೆ, ಬಾಬಾ ಆಪರೇಷನ್ ಅನ್ನು ಮಾಡುತ್ತಾರೆ, ಬಾಬಾ ಆರೋಗ್ಯವನ್ನು ಸೂಕ್ಷ್ಮ ವತನದಲ್ಲಿ ಸರಿಪಡಿಸುತ್ತಾರೆ ಎಂದು ಬ್ರಹ್ಮ ತಂದೆ ಹೇಳಿದರು. ದಾದಿ ತಮ್ಮ ಅನುಭವವನ್ನು ಹೇಳುತ್ತಾರೆ, ನನಗೂ ಕೂಡ ಬಹಳಷ್ಟು ಆರೋಗ್ಯ ಸರಿ ಇರುತ್ತಿರಲಿಲ್ಲ. ನಾನು ಬಹಳ ಸಮಯದವರೆಗೂ ಪೇಷಂಟ್ ಆಗಿ ಇರುತ್ತಿದ್ದೆ. ಆದರೆ ಅಶರೀರಿತನದ ಅಭ್ಯಾಸ, ಶಾಂತಿಯ ಸ್ಥಿತಿಯ ಅಭ್ಯಾಸ ನನ್ನ ಆರೋಗ್ಯ ಕೆಟ್ಟಾಗ ನನಗೆ ಬಹಳ ಸಹಯೋಗವನ್ನು ಕೊಡುತ್ತಿತ್ತು ಎಂದು ದಾದಿ ಹೇಳುತ್ತಾರೆ. ಆ ಸಮಯದಲ್ಲಿ ಬೆಗ್ಗರಿ ಪಾರ್ಟ್ ಇರುವ ಕಾರಣ ದಾದಿಗೂ ಔಷಧಿಯನ್ನು ತೆಗೆದುಕೊಳ್ಳಲು ಸಾಧ್ಯ ಆಗುತ್ತಿರಲಿಲ್ಲ. ದಾದಿಗೆ ಆ ಸಮಯದಲ್ಲಿ ಒಂದು ಸಂಕಲ್ಪ ಬರುತ್ತಿತ್ತು, ನಮ್ಮ ಲೌಕಿಕ ತಂದೆ ಏನಾದರೂ ಈ ಸಮಯದಲ್ಲಿ ಇಲ್ಲಿಗೆ ಬಂದರೆ ಸ್ವಲ್ಪ ಸಹಯೋಗವನ್ನು ಕೊಡಬಹುದಲ್ಲ ಎಂದು ದಾದಿ ಯೋಗದಲ್ಲಿ ತಮ್ಮ ಲೌಕಿಕ ತಂದೆಯನ್ನು ನೆನಪು ಮಾಡಿಕೊಂಡರು. ದಾದಿಯವರ ಲೌಕಿಕ ತಂದೆಗೂ ಕೂಡ ದಾದಿಯ ನೆನಪಾಯಿತು. ಅವರಿಗೂ ಅನ್ನಿಸಿತು, ನಾನು ಹೋಗಿ ಜಾನಕಿಯನ್ನು ಭೇಟಿಯಾಗಿ ಬರಬೇಕು ಎಂದು. ಅವರು ಮೌಂಟ್ ಅಬು ರಾಜಸ್ಥಾನ್ಗೂ ಬಂದರು. ಕೆಳಗಡೆ ಅಬು ರೋಡ್ನಲ್ಲಿ ನಿಂತಿದ್ದರು. ಮೇಲೆ ಹೇಗೆ ಹೋಗುವುದು ಎಂದು ಗೊತ್ತಾಗದೆ ಹೋಗುವುದೋ ಬೇಡವೋ ಎಂದು ಯೋಚಿಸುತ್ತಾ ಅಲ್ಲೇ ನಿಂತಿದ್ದರು. ಅದೇ ಸಮಯದಲ್ಲಿ ವಿಶ್ವ ಕಿಶೋರ್ ದಾದಾ ಬ್ರಹ್ಮ ತಂದೆ ಅಬು ರೋಡ್ಗೆ ಹೋಗಿದ್ದರು. ಅವರು ವಾಪಸ್ ಬರುತ್ತಿದ್ದರು. ಬ್ರಹ್ಮ ತಂದೆ ಅವರನ್ನು ನೋಡಿದರು, ಅವರು ಬ್ರಹ್ಮ ತಂದೆಯನ್ನು ನೋಡಿದರು. ಆಗ ಬ್ರಹ್ಮ ತಂದೆ ವಿಶ್ವ ಕಿಶೋರ್ ದಾದಾ ಅವರಿಗೆ ಹೇಳಿದರು, ಅವರನ್ನು ಮಾತನಾಡಿಸಿ ಮೇಲೆ ಕರೆದುಕೊಂಡು ಬನ್ನಿ ಎಂದು. ಬ್ರಹ್ಮ ತಂದೆ ಮೇಲೆ ಬಂದು ಬಿಟ್ಟರು. ವಿಶ್ವ ಕಿಶೋರ್ ದಾದಾ ಅವರನ್ನು ಮಾತನಾಡಿಸುತ್ತಿದ್ದರು. ಬ್ರಹ್ಮ ತಂದೆ ಮೇಲೆ ಬಂದು ಜಾನಕಿ ದಾದಿಗೆ ಹೇಳಿದರು, ನಿಮ್ಮ ತಂದೆ ಬಂದಿದ್ದಾರೆ ಕೆಳಗಡೆ, ಅವರು ಒಂದು ವೇಳೆ ಮೇಲೆ ಬಂದರೆ ನೀವು ಅವರನ್ನು ಭೇಟಿಯಾಗಿ ಮಾತನಾಡಿಸಿ ಎಂದು. ಆಯಿತು ಎಂದು ಹೇಳಿದೆ ನಾನು. ಒಂದು ವೇಳೆ ಉಳಿದುಕೊಳ್ಳುತ್ತೇನೆ ಎಂದು ಹೇಳಿದರೆ ಉಳಿದುಕೊಳ್ಳಲು ಅವಕಾಶ ಮಾಡಿಕೊಡಿ ಎಂದು ಬಾಬಾ ದಾದಿಯವರಿಗೆ ಹೇಳಿದರು. ಅದಕ್ಕೂ ದಾದಿ ಆಗಲಿ ಬಾಬಾ ಎಂದು ಹೇಳಿದರು. ವಿಶ್ವ ಕಿಶೋರ್ ದಾದಾ ದಾದಿಯವರ ತಂದೆಯನ್ನು ಮೇಲೆ ಕರೆದುಕೊಂಡು ಬಂದರು. ಅವರು ದಾದಿಯನ್ನು ಭೇಟಿಯಾದರು. ದಾದಿಯನ್ನು ನೋಡಿ ಅವರ ತಂದೆಗೆ ಬಹಳ ಖುಷಿಯಾಯಿತು, ಏಕೆಂದರೆ ಅನೇಕ ವರ್ಷಗಳ ನಂತರ ದಾದಿಯನ್ನು ಭೇಟಿಯಾಗಿದ್ದರು. ದಾದಿಯನ್ನು ನೋಡಿ ಬಹಳ ಖುಷಿಯಿಂದ ದಾದಿಯನ್ನು ಮಾತನಾಡಿಸುತ್ತಾ ಕುಳಿತರು. ಕೊನೆಗೆ ದಾದಿ ಹೇಳಿದರು, ನಿಮಗೆ ಉಳಿದುಕೊಳ್ಳಲು ಇಷ್ಟ ಇದ್ದರೆ ಇರಬಹುದು ಎಂದು. ಅವರ ತಂದೆ ಉಳಿದುಕೊಂಡರು. ನೆಕ್ಸ್ಟ್ ಡೇ ಅವರು ಬ್ರಹ್ಮ ತಂದೆಯನ್ನು ಭೇಟಿಯಾಗಲು ಬ್ರಹ್ಮ ತಂದೆಯ ರೂಮಿಗೆ ದಾದಿಯ ಜೊತೆಗೆ ಹೋದರು. ಆ ಸಮಯದಲ್ಲಿ ಬ್ರಹ್ಮ ತಂದೆ ದಾದಿಗೆ ಸಾಕ್ಷಾತ್ಕಾರವನ್ನು ಮಾಡಿಸಿದರು ಮತ್ತು ಅವರ ತಂದೆಗೂ ಸಾಕ್ಷಾತ್ಕಾರ ಮಾಡಿಸಿದರು. ಒಂದು ಲೈಟ್ನ ಗೋಲ, ಆ ಲೈಟ್ನ ಗೋಲದಲ್ಲಿ ಬಾಪ್ತಾದ ಕುಳಿತಿದ್ದಾರೆ. ಆ ಲೈಟ್ನ ಗೋಲವನ್ನು ಹಿಡಿದುಕೊಂಡು ದಾದಿ ಇಡೀ ಪಾಂಡವ ಭವನದ ತುಂಬ ಅಡ್ಡಾಡುತ್ತಿದ್ದಾರೆ. ಇಡೀ ವಿಶ್ವದ ತುಂಬ ಅಡ್ಡಾಡುತ್ತಿದ್ದಾರೆ. ಬಹಳ ಖುಷಿಯಿಂದ ಲೈಟ್ನ ಗೋಲಾದಲ್ಲಿ ಬಾಬಾರವರನ್ನು ತಮ್ಮ ಕೈಯಲ್ಲಿ ಹಿಡಿದುಕೊಂಡು ದಾದಿ ವಿಶ್ವದ ಸುತ್ತ ಅಡ್ಡಾಡುತ್ತಿರುವ ದೃಶ್ಯ ದಾದಿಗೂ ಕಾಣಿಸಿತು, ಅವರ ತಂದೆಗೂ ಕಾಣಿಸಿತು. ದಾದಿ ಬಹಳ ಖುಷಿಯಿಂದ, ನಾನು ಎಲ್ಲಾ ಕಡೆ ಪರಮಾತ್ಮ ತಂದೆಯನ್ನು ಕೈಯಲ್ಲಿ ಹಿಡಿದುಕೊಂಡು ಹೋಗುತ್ತಿದ್ದೇನೆ, ವಿಶ್ವದ ಮೂಲ ಮೂಲೆಗೂ ಎಲ್ಲರಿಗೂ ಪರಮಾತ್ಮ ತಂದೆಯನ್ನು ತೋರಿಸುತ್ತಿದ್ದೇನೆ ಎಂದು ಸಾಕ್ಷಾತ್ಕಾರದಲ್ಲಿ ಖುಷಿಯ ಅನುಭವ ಮಾಡುತ್ತಿದ್ದರು. ಅವರ ತಂದೆ ಆ ದೃಶ್ಯವನ್ನು ನೋಡಿ ಪ್ರಭು ಪ್ರಭು ಎಂದು ಬಾಬಾರವರ ಕಾಲಿಗೆ ನಮಸ್ಕಾರ ಮಾಡಿದರು. ನಂತರ ಅವರ ತಂದೆ ವಾಪಸ್ ಹೋಗುವಾಗ ಅವರ ಬಳಿ ಕೇವಲ 14 ರೂಪಾಯಿ ಇತ್ತು. ಆ 14 ರೂಪಾಯಿಯನ್ನು ನಾನು ಬಾಬಾರವರಿಗೆ ಕೊಡಲೇ ಎಂದು ಅವರ ತಂದೆ ದಾದಿಯನ್ನು ಕೇಳಿದರು. ಆ ಬೆಗ್ಗರಿ ಪಾರ್ಟ್ನ ಸಮಯದಲ್ಲಿ ಆ 14 ರೂಪಾಯಿ ಕೂಡ ಯಜ್ಞದಲ್ಲಿ ಬಹಳಷ್ಟು ಅವಶ್ಯಕ ಆಗಿತ್ತು. ದಾದಿ ಹೇಳಿದರು ಕೊಡಿ ಎಂದು. ಅವರ ತಂದೆ ಭಂಡಾರದಲ್ಲಿ ಆ 14 ರೂಪಾಯಿಯನ್ನು ಹಾಕಿದರು. ಪುನಃ ಅವರ ತಂದೆ ಅಬು ರೋಡಿಗೆ ಹೋದಾಗ ಅವರ ಕೆಲವೊಂದು ಶೇರ್ಗಳು ಅಬು ರೋಡ್ನಲ್ಲಿ ಇತ್ತು. ಆ ಶೇರ್ನಲ್ಲಿದ್ದಂತಹ ದುಡ್ಡನ್ನು ತೆಗೆದು ವಿಶ್ವ ಕಿಶೋರ್ ದಾದಾ ಅವರನ್ನು ಅವರ ತಂದೆ ಪುನಃ ಕೆಳಗೆ ಕರೆಸಿ ಅವರ ಕೈಯಲ್ಲಿ ಯಜ್ಞಕ್ಕೋಸ್ಕರ ಆ ಹಣವನ್ನು ಕೊಟ್ಟು ಹೋದರು. ಅಂದಿನಿಂದ ಯಜ್ಞದಲ್ಲಿ ಭಂಡಾರ ಸೇವೆ ನಡೆಯಲು ಪ್ರಾರಂಭ ಆಯಿತು. ದಾದಿಯವರ ತಂದೆಯಿಂದ ಭಂಡಾರದಲ್ಲಿ ಹಣ ಬರಲು ಪ್ರಾರಂಭ ಆಯಿತು. ಈ ರೀತಿ ಒಬ್ಬೊಬ್ಬರೇ ಒಬ್ಬರನ್ನು ನೋಡಿ ಒಬ್ಬರು ಬಂದು ಯಜ್ಞ ಸೇವೆಯನ್ನು ಮಾಡಲು ಪ್ರಾರಂಭ ಮಾಡಿದರು. ಆ ದಿನ ದಾದಿಗೆ ಬ್ರಹ್ಮ ತಂದೆ ಹೇಳಿದರು, ಸ್ವಯಂ ಪರಮಾತ್ಮ ಭಕ್ತರಿಗೆ ಕಷ್ಟ ಆದಾಗ, ಭಕ್ತರಿಗೆ ಬಡತನ ಬಂದಾಗ ಸಹಯೋಗವನ್ನು ಕೊಡಲು ಅವರ ಬಳಿ ಹೋಗುತ್ತಾರೆ. ಆದರೆ ಇಂದು ಭಗವಂತನ ಮನೆಯಲ್ಲಿ ಬಡತನ ಇದ್ದಾಗ ಒಬ್ಬ ಭಕ್ತ ಭಗವಂತನಿಗೆ ಕೊಡಲು ಬಂದಿದ್ದಾನೆ. ಆ ಭಕ್ತ ಮಹಾನ್ ಭಾಗ್ಯಶಾಲಿ ಆಗಿದ್ದಾನೆ ಎಂದು ದಾದಿಯವರ ತಂದೆಗೆ ಬಾಬಾ ಹೇಳಿದರು.
ಆ ದಿನ ಬ್ರಹ್ಮ ತಂದೆ ಸಂಜೆ ಎಲ್ಲಾ ಮಕ್ಕಳನ್ನು ಪರ್ವತದ ಮೇಲೆ ಯೋಗ ಮಾಡಲು ಕರೆದುಕೊಂಡು ಹೋಗಿದ್ದರು. ಆಗ ದಾದಿಗೆ ಬಾಬಾ ದೃಷ್ಟಿ ಕೊಟ್ಟರು. ದಾದಿ ಯೋಗದಲ್ಲಿ ಮೇಲೆ ಹಾರಿಬಿಟ್ಟರು. ಬಾಬಾ ಕೇಳಿದರು, ಮಗು ಎಲ್ಲಿಗೆ ಹಾರಿ ಹೋಗಿದ್ದೀಯಾ ಎಂದು. ದಾದಿಗೆ ಗೊತ್ತಾಗಲಿಲ್ಲ ಎಲ್ಲಿಗೆ ಹೋಗಿದ್ದೇನೆ ಎಂದು. ಆಗ ಬಾಬಾ ಹೇಳಿದರು, ಇಂದು ನಿಮ್ಮ ಲೌಕಿಕ ತಂದೆ, ಅವರಿಗೆ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ, ಬಂದು ಯಜ್ಞದ ಸೇವೆ ಮಾಡಿದ್ದಾರೆ. ಭಗವಂತನಿಗೆ ಅವಶ್ಯಕತೆ ಇದ್ದಾಗ ಅವರು ಬಂದು ಸಹಯೋಗ ಕೊಟ್ಟಿದ್ದಾರೆ. ಅವರಿಗೆ ಎಂದೇ ತೊಂದರೆ ಆದರೂ ಕೂಡ ನೀನು ಅವರಿಗೆ ಸಹಯೋಗ ಕೊಡಬೇಕು ಎಂದು ದಾದಿಗೆ ಹೇಳಿದರು. ದಾದಿ ಹೇಳುತ್ತಾರೆ, ಅಂದಿನಿಂದ ನಾನು ಈ ಮಾತನ್ನು ಜೀವನದಲ್ಲಿ ಧಾರಣೆ ಮಾಡಿಕೊಂಡಿದ್ದೇನೆ. ಯಾರು ಯಜ್ಞದಲ್ಲಿ ಸಹಯೋಗಿಗಳಾಗುತ್ತಾರೋ, ಸಮಯಕ್ಕೆ ಸರಿಯಾಗಿ ಯಜ್ಞಕ್ಕೆ ಸಹಯೋಗ ಕೊಡುತ್ತಾರೋ, ಅವರಿಗೆ ಕಷ್ಟ ಆದಾಗ ನಾನು ಖಂಡಿತವಾಗಿಯೂ ಅವರಿಗೆ ಸಹಯೋಗ ಕೊಡುತ್ತೇನೆ ಎಂದು ದಾದಿ ಹೇಳುತ್ತಾರೆ. ನಂತರ ನಾವು ದಿಲ್ಲಿಗೆ ಸೇವೆ ಮಾಡಲು ಹೋದೆವು. ಆ ಸಮಯದಲ್ಲಿ ಅಲ್ಲೂ ಬೆಗ್ಗರಿ ಪಾರ್ಟ್ ಇತ್ತು. ನಮಗೆ ಒಂದು ಚಪಾತಿಯನ್ನು ಮಾಡಿಕೊಳ್ಳಲು ಲಟ್ಟಣಿಗೆ ಕೂಡ ಇರಲಿಲ್ಲ, ಮಣೆ ಕೂಡ ಇರಲಿಲ್ಲ. ನಾವು ಕೈಯಿಂದನೇ ಚಪಾತಿ ಮಾಡುತ್ತಿದ್ದೆವು. ಅದನ್ನು ಬರೀ ಟೀಯಲ್ಲಿ ಅದ್ದಿಕೊಂಡು ತಿನ್ನುತ್ತಿದ್ದೆವು. ಬೆಗ್ಗರಿ ಪಾರ್ಟ್, ಬಡತನದ ಪಾರ್ಟ್ ಇದ್ದರೂ ಕೂಡ ನಮ್ಮ ಜೀವನದಲ್ಲಿ ನಮಗೆ ಬಹಳಷ್ಟು ಖುಷಿ ಇತ್ತು ಎಂದು ದಾದಿ ಹೇಳುತ್ತಾರೆ. ಇಂದು ನಮಗೆ ಎಲ್ಲಾ ಪ್ರಕಾರದ ಆಹಾರ ಸಿಗುತ್ತಾ ಇದೆ, ವೆರೈಟಿ ಊಟ ಸಿಗುತ್ತಾ ಇದೆ. ಆದರೆ ಆ ಸಮಯದಲ್ಲಿ ನಾವು ಮಾಡಿದ ಯೋಗ, ಆ ಸಮಯದಲ್ಲಿ ನಾವು ಮಾಡಿದ ತಪಸ್ಸು, ನಾವು ಕೇಳಿದಂತಹ ಜ್ಞಾನ, ನಾವು ಮಾಡಿದ ಯಜ್ಞ ಸೇವೆ ಇಂದಿಗೂ ನಮ್ಮನ್ನು ನಡೆಸುತ್ತಿದೆ ಎಂದು ದಾದಿ ತಮ್ಮ ಅನುಭವದಲ್ಲಿ ಹೇಳುತ್ತಾರೆ. ಬಡತನದ ಪಾತ್ರ ಇರುವ ಕಾರಣ ದಾದೀಜಿ ತಾವು ಸ್ವಯಂ ಡಿಸೈಡ್ ಮಾಡಿಕೊಂಡಿದ್ದರು, ನನ್ನ ಜೀವನ ಹೋಗುವ ಸಮಯ ಬಂದರೂ ನಾನು ಯಾವ ಕಾರಣಕ್ಕೂ ಲೌಕಿಕ ಮನೆಗೂ ಹೋಗುವುದಿಲ್ಲ ಮತ್ತು ನಾನು ಡಾಕ್ಟರ್ನ ಬಳಿ ಹೋಗಿ ಔಷಧಿಯನ್ನು ತೆಗೆದುಕೊಳ್ಳುವುದಿಲ್ಲ. ಬಾಬಾ ಏನು ಆಹಾರವನ್ನು ಕೊಡುತ್ತಾರೋ, ಏನನ್ನು ಕೊಡುತ್ತಾರೋ ಅದರಿಂದಲೇ ನನ್ನ ಆರೋಗ್ಯವನ್ನು ಸರಿ ಮಾಡಿಕೊಳ್ಳುತ್ತೇನೆ ಎಂದು ನಾನು ನಿರ್ಣಯವನ್ನು ತೆಗೆದುಕೊಂಡಿದ್ದೆ ಎಂದು ದಾದಿ ಹೇಳುತ್ತಾರೆ. ಆ ಬಡತನದ ಪಾತ್ರ ನಮಗೆ ನಿಶ್ಚಯ ಬುದ್ಧಿ ಅಂದರೆ ಏನು, ಪ್ರೀತಿ ಬುದ್ಧಿ ಅಂದರೆ ಏನು ಅನ್ನುವಂತಹ ಪಾಠವನ್ನು ಬಹಳ ಚೆನ್ನಾಗಿ ಪಕ್ಕಾ ಮಾಡಿಸಿತು ಎಂದು ದಾದಿ ತಮ್ಮ ಅನುಭವದಲ್ಲಿ ಹೇಳುತ್ತಾರೆ. ದಾದಿ ಆ 14 ವರ್ಷದಲ್ಲಿ ಈ ರೀತಿ ತಿಳಿದುಕೊಂಡಿದ್ದರು, ಯಾವ ಕಾರಣಕ್ಕೂ ನಾವು ಬಾಬಾರವರಿಂದ ದೂರ ಆಗಲು ಸಾಧ್ಯ ಇಲ್ಲ. ನಾವು ನಮ್ಮ ಲೌಕಿಕ ಸಂಬಂಧಿಗಳ, ವಿಕಾರಿಗಳ ಮುಖವನ್ನೂ ನೋಡಲು ಸಾಧ್ಯ ಇಲ್ಲ ಎಂದು. ಒಂದು ದಿನ ಬಾಬಾ ದಾದಿಗೆ ಕೇಳಿದರು, ಇಲ್ಲಿ ಕುಳಿತು ನೀವು ಏನು ಮಾಡುತ್ತೀರಾ, ಹೋಗಿ ಸೇವೆಯನ್ನು ಮಾಡಬಹುದಲ್ಲ ಎಂದು. ದಾದಿಗೂ ಅನ್ನಿಸಿತು, ಹೌದು, ನಾನು ವಿಶ್ವದಲ್ಲಿ ಎಲ್ಲಾ ಕಡೆ ನನ್ನ ತಂದೆಯನ್ನು ಪ್ರತ್ಯಕ್ಷಪಡಿಸಬೇಕು ಎಂದು. ನಾನು ಬಾಬಾರವರಿಗೆ ಹೇಳಿದೆ, ಬಾಬಾ ನಾನು ಎಲ್ಲಿಗೆ ಹೋಗಲಿ ಎಂದು. ಬಾಬಾ ಹೇಳಿದರು, ಸಮಯ ಬಂದಾಗ ಹೇಳುತ್ತೇನೆ ಎಂದು. ಬೆಳಗ್ಗೆ 4 ಗಂಟೆಗೆ ನಾನು ಬಾಬಾರವರ ಬಳಿ ಹೋದೆ. ಬಾಬಾ ನನಗೆ 5 ರೂಪಾಯಿ ಕೊಡಿ, ನಾನು ಸೇವೆ ಮಾಡಲು ಹೋಗುತ್ತೇನೆ ಎಂದು. ಆಗ ಬಾಬಾ ಹೇಳಿದರು, ಎಲ್ಲಿಗೆ ಹೋಗುತ್ತೀಯಾ? ಎಲ್ಲಿಗೆ ಎಂದು ಗೊತ್ತಿಲ್ಲ, ಆದರೆ ಹೋಗುತ್ತೇನೆ ಬಾಬಾ ಎಂದು ಹೇಳಿ ನಾನು ಅಲ್ಲಿಂದ ಟ್ರೈನನ್ನು ಹತ್ತಿ ಅಹಮದಾಬಾದಿಗೆ ಹೋದೆ. ಅಲ್ಲಿ ಒಂದು ಜೈನ್ ಮಂದಿರದಲ್ಲಿ ಜ್ಞಾನವನ್ನು ನೀಡಿದೆ. ಅಲ್ಲಿ ಬಂದಂತಹ ಜನ ಕೇಳಿದರು, ನೀವು ಎಲ್ಲಿಗೆ ಹೋಗಬೇಕು ಎಂದು. ನಾನು ಬಾಂಬೆಗೆ ಹೋಗಬೇಕು ಎಂದು ಹೇಳಿದೆ. ಅವರು ನನಗೆ ಬಾಂಬೆಯ ಟಿಕೆಟ್ ಮಾಡಿಸಿಕೊಟ್ಟರು. ಬಾಂಬೆಯಲ್ಲಿ ನನ್ನ ಲೌಕಿಕ ತಾಯಿಯ ಮನೆ ಇತ್ತು. ನಾನು ಬಾಂಬೆಗೆ ಹೋದೆ. ಬಾಬಾ ನನ್ನ ಲೌಕಿಕ ತಾಯಿಗೆ ಒಂದು ಲೆಟರ್ ಅನ್ನು ಬರೆದು ಕೊಟ್ಟಿದ್ದರು. ಅಷ್ಟರತ್ನಗಳಲ್ಲಿ ಬರುವಂತಹ ಜನಕ್ ಮಗುವನ್ನು ನಾನು ನಿಮ್ಮ ಬಳಿ ಕಳಿಸುತ್ತಿದ್ದೇನೆ ಎಂದು. ನಾನು ಆ ಲೆಟರ್ ಅನ್ನು ತೆಗೆದುಕೊಂಡು ನಮ್ಮ ತಾಯಿಯ ಬಳಿ ಹೋದೆ. ಅದಕ್ಕಿಂತ 2 ದಿನ ಮೊದಲು ನನ್ನ ತಾಯಿ ನನ್ನನ್ನು ನೆನಪು ಮಾಡಿಕೊಂಡಿದ್ದರು, ಏಕೆಂದರೆ ನನ್ನ ಲೌಕಿಕ ತಂದೆ ಶರೀರವನ್ನು ತ್ಯಾಗ ಮಾಡಿದ್ದರು. ನಮ್ಮ ತಾಯಿ ಜಾನಕಿ ದಾದಿ ಬಂದಿದ್ದರೆ ಚೆನ್ನಾಗಿತ್ತು ಎಂದು ನೆನಪು ಮಾಡಿಕೊಂಡಿದ್ದರು. ಅದೇ ಸಮಯಕ್ಕೆ ನಾನು ಅಲ್ಲಿಗೆ ಹೋಗಿದ್ದೆ. ಆ ಲೆಟರ್ ಅನ್ನು ನೋಡಿ ದಾದಿಯವರ ತಾಯಿಗೆ ಅಪಾರ ಖುಷಿಯಾಯಿತು. ದಾದಿ ಹೇಳುತ್ತಾರೆ, ನಮ್ಮ ಮನೆಗೆ ಬಹಳ ದೂರದವರೆಗೆ ರೈಲ್ವೆ ಸ್ಟೇಷನ್ ಇಂದ ನಾನು ನಡೆದುಕೊಂಡೇ ಹೋಗಿದ್ದೆ. ದಾದಿ ಅವರ ಮನೆಯಲ್ಲಿ ಕೆಲವು ದಿನ ಇದ್ದು ಅಲ್ಲಿರುವ ಎಲ್ಲಾ ಆತ್ಮರಿಗೂ ಜ್ಞಾನವನ್ನು ಹೇಳಿ ಅವರನ್ನು ಪಕ್ಕಾ ಮಾಡಿದರು. ಅವರ ತಾಯಿ ತಮ್ಮ ಬಳಿ ಇದ್ದಂತಹ ಸ್ವಲ್ಪ ಹಣವನ್ನು ದಾದಿಯ ಪರ್ಸ್ನಲ್ಲಿ ಇಡುತ್ತಿದ್ದರು. ದಾದಿ ಅದನ್ನು ಯಜ್ಞಕ್ಕೆ ಕಳಿಸುತ್ತಿದ್ದರು. ಈ ರೀತಿ ಎಲ್ಲೆಲ್ಲಿ ತಮ್ಮ ಸಂಬಂಧಿಗಳಿದ್ದರೋ ಅಲ್ಲಿ ಎಲ್ಲಾ ಕಡೆ ಹೋಗಿ ದಾದಿ ಸೇವೆಯನ್ನು ಮಾಡಿ ಅಲ್ಲಿ ಬಂದಂತಹ ಸೇವೆಯನ್ನು ಯಜ್ಞಕ್ಕೆ ಕಳಿಸುತ್ತಿದ್ದರು. ಈ ರೀತಿ ದಾದಿ ಇಡೀ ಭಾರತದಲ್ಲಿ ಅಡ್ಡಾಡಿ ಸೇವೆಯನ್ನು ಮಾಡಲು ಪ್ರಾರಂಭ ಮಾಡಿಬಿಟ್ಟರು. 14 ವರ್ಷ ಗುಪ್ತ ರೂಪದಲ್ಲಿ ಯೋಗದ ಸಾಧನೆಯನ್ನು ಮಾಡಿ ತಪಸ್ಸನ್ನು ಮಾಡಿದಂತಹ ದಾದಿ ಇಡೀ ಭಾರತದ ಸೇವೆಯನ್ನು ಮಾಡಲು ಪ್ರಾರಂಭ ಮಾಡಿದರು. 14 ವರ್ಷ ದಾದಿ ಏನು ತಪಸ್ಸನ್ನು ಮಾಡುತ್ತಿದ್ದರೋ
ದಾದಿಯ ಒಂದು ವಿಶೇಷ ಗುಣ ಅಂದರೆ ದಾದಿ ಯಾರ ಬಾಯಿಂದಲೂ ವ್ಯರ್ಥ ಮಾತನ್ನು ಕೇಳಿಸಿಕೊಳ್ಳುತ್ತಿರಲಿಲ್ಲ. ದಾದಿ ಎಂದೂ ವ್ಯರ್ಥ ಮಾತನ್ನು ಆಡುತ್ತಿರಲಿಲ್ಲ. ದಾದಿಗೆ ವ್ಯರ್ಥ ಮಾತು ಸ್ವಲ್ಪ ಕೂಡ ಇಷ್ಟ ಆಗುತ್ತಿರಲಿಲ್ಲ. ದಾದಿ ಸದಾ ವ್ಯರ್ಥದಿಂದ ಮುಕ್ತ ಆಗಿರುವ ಕಾರಣ ದಾದಿಯ ಮನಸ್ಸಿನಲ್ಲಿ ಅಪಾರ ಶಾಂತಿಯ ಅನುಭವ ಇತ್ತು. ದಾದಿ ಸದಾ ಶಾಂತಿಯನ್ನು ಇಷ್ಟಪಡುತ್ತಿದ್ದರು. ಜಾಸ್ತಿ ಜನರ ಮಧ್ಯದಲ್ಲಿ ಕುಳಿತು ತಮಾಷೆ ಮಾಡುವುದನ್ನು ದಾದಿ ಇಷ್ಟಪಡುತ್ತಿರಲಿಲ್ಲ. ಏಕಾಂತದಲ್ಲಿ ಕುಳಿತು ಸದಾ ಏಕಾಗ್ರತೆಯಿಂದ ತಂದೆಯ ನೆನಪಿನಲ್ಲಿ ಇರುವಂತಹ ಅಭ್ಯಾಸವನ್ನು ದಾದಿ ಬಹಳಷ್ಟು ಮಾಡಿದ್ದರು. ಈ ಏಕಾಗ್ರತೆ, ಈ ಏಕಾಂತದ ಅಭ್ಯಾಸ, ಈ ತಪಸ್ಸು ಮತ್ತು ವ್ಯರ್ಥದಿಂದ ಮುಕ್ತ ಆದ ಜೀವನ ದಾದಿಯನ್ನು ಇಡೀ ವಿಶ್ವದಲ್ಲೇ ಸ್ಥಿರ ಮನಸ್ಸಿನ ಮಹಿಳೆಯನ್ನಾಗಿ ಮಾಡಿತು. ದಾದಿ ಒಂದು ದಿನ ಕೂಡ ಅಮೃತ ವೇಳೆಯನ್ನು ತಪ್ಪಿಸುತ್ತಿರಲಿಲ್ಲ. ಜ್ಞಾನ, ಯೋಗ, ಸೇವೆ, ಧಾರಣೆ 4 ಮಾತಿನಲ್ಲಿ ದಾದಿ ಬಹಳಷ್ಟು ಪರಿಪಕ್ವ ಆಗಿದ್ದರು. ದಾದಿ ಬಹಳಷ್ಟು ಯೋಗವನ್ನು ಮಾಡುತ್ತಿದ್ದರು. ಯಾವುದೇ ಸೇವೆಯನ್ನು ಮಾಡಬೇಕಾದರೂ ಮೊದಲು ಯೋಗದ ಮೂಲಕ ಪ್ರಕಂಪನವನ್ನು ಹರಡುತ್ತಿದ್ದರು. ಯಾವುದೇ ಆತ್ಮರು ಎಲ್ಲಿಗೇ ಸೇವೆಗೆ ಹೊರಟರೂ ಕೂಡ ಅವರಿಗೋಸ್ಕರ ದಾದಿ ಎಕ್ಸ್ಟ್ರಾ ಯೋಗವನ್ನು ಮಾಡುತ್ತಿದ್ದರು. ಇವರು ಹೋಗುತ್ತಿರುವ ಸೇವೆ ಆಗಲಿ ಎಂದು ದಾದಿ ಯೋಗವನ್ನು ಮಾಡುತ್ತಿದ್ದರು. ದಾದಿ ಅನೇಕ ವರ್ಷಗಳವರೆಗೆ ಪೂನಾದಲ್ಲಿದ್ದು ಸೇವೆಯನ್ನು ಮಾಡಿದರು. ಪೂನಾದಲ್ಲಿ ದಾದಿ ಇದ್ದಾಗ ಮಮ್ಮ ಕೂಡ ದಾದಿಯ ಹತ್ತಿರ ಬಂದು ದಾದಿಯ ಜೊತೆಗೆ ಪೂನಾದಲ್ಲಿ ಸೇವೆಯನ್ನು ಮಾಡಿದರು. ಈ ರೀತಿ ದಾದಿ ಅಮೃತ್ಸರ್ನಲ್ಲಿ, ದಿಲ್ಲಿಯಲ್ಲಿ, ಮಡ್ರಾಸ್ನಲ್ಲಿ ಎಲ್ಲಾ ಕಡೆ ಅಡ್ಡಾಡಿ ಸೇವೆಯನ್ನು ಮಾಡಿದರು. 1974ರಲ್ಲಿ ಮಧುಬನದಲ್ಲಿ ಅವ್ಯಕ್ತ ಬಾಪ್ತಾದ ಬಾಬಾರವರ ರೂಮಿನಲ್ಲಿ ಬಂದಿದ್ದರು. ಆ ಸಮಯದಲ್ಲಿ ಸೇವೆಗೋಸ್ಕರ ಲಂಡನ್ನಿಂದ ನಿಮಂತ್ರಣ ಬಂದಿತ್ತು. ಆ ಸಮಯದಲ್ಲಿ ಪ್ರಕಾಶ್ಮಣಿ ದಾದಿ ಬಾಬಾರವರ ಜೊತೆ ಮಾತನಾಡುತ್ತಿದ್ದರು. ಲಂಡನ್ಗೆ ಸೇವೆಗೋಸ್ಕರ ಯಾರನ್ನು ಕಳಿಸಬೇಕು ಎಂದು ಬಾಬಾರವರನ್ನು ದಾದಿ ಕೇಳಿದರು. ದಾದೀಜಿ ಇಂಗ್ಲಿಷ್ ಬರುವಂತಹ ಕೆಲವು ಸಹೋದರಿಯರ ಹೆಸರನ್ನು ಬಾಬಾರವರಿಗೆ ಹೇಳಿದರು. ದೀದಿಯ ಹೆಸರನ್ನೂ ಹೇಳಿದರು. ಆ ಸಮಯದಲ್ಲಿ ಅವ್ಯಕ್ತ ಬಾಪ್ತಾದ ಹೇಳಿದರು, ಜನಕ್ ಬೇಟಿಯನ್ನು ಕಳಿಸಿ, ಜನಕ್ ಮಗುವನ್ನು ವಿದೇಶಕ್ಕೆ ಕಳಿಸಿ ಎಂದು. ಆಗ ಮನ್ಮೋಹಿನಿ ದೀದೀಜಿಯವರು ಬಾಬಾರವರಿಗೆ ಹೇಳಿದರು, ಬಾಬಾ 2 ವರ್ಷದಿಂದ ಜಾನ್ಕಿ ದಾದೀಜಿ ಬೆಡ್ನ ಮೇಲೆ ಮಲಗಿದ್ದಾರೆ, ಅವರಿಗೆ ಆರೋಗ್ಯ ಸರಿಯಿಲ್ಲ, ಅವರಿಗೆ ಏಳಲು ಆಗುವುದಿಲ್ಲ ಎಂದು. ಅವ್ಯಕ್ತ ಬಾಪ್ತಾದ ಹೇಳಿದರು, ಜಾನ್ಕಿ ದಾದೀಜಿಯವರನ್ನೇ ಲಂಡನ್ಗೆ ಕಳಿಸಿ. ಆ ಮಗುವಿನ ಯೋಗದ ಶಕ್ತಿ ಎಲ್ಲಿಗೆ ಹೋಯಿತು ಎಂದು ಆ ಮಗುವನ್ನು ಕೇಳಿ ಎಂದು ಹೇಳಿದರು. ಈ ಸಮಾಚಾರವನ್ನು ಲೆಟರ್ನ ಮೂಲಕ ಮನ್ಮೋಹಿನಿ ದೀದೀಜಿಯವರು ದಾದಿ ಇದ್ದಂತಹ ಪೂನಾ ಸೆಂಟರ್ಗೆ ಬರೆದು ಕಳಿಸಿದರು. ಜಾನ್ಕಿ ದಾದೀಜಿ ಆ ಲೆಟರ್ ಅನ್ನು ಓದಿದರು. ಆ ಲೆಟರ್ ಅನ್ನು 2 ಬಾರಿ ಓದಿದರು, 3 ಬಾರಿ ಓದಿದರು. ಬಾಬಾರವರ ಫೋಟೋವನ್ನು ನೋಡಿದರು. ಬಾಬಾ ನನ್ನ ಯೋಗದ ಶಕ್ತಿಯಿಂದ ನಾನು ಮೇಲೆ ಏಳಬೇಕು ಎಂದು ಹೇಳುತ್ತಿದ್ದಾರಲ್ಲ ಅನ್ನುವ ಸ್ವಮಾನವನ್ನು ದಾದಿ ಜಾಗೃತ ಮಾಡಿಕೊಂಡರು. ಬಾಬಾ ನನ್ನ ಯೋಗದ ಶಕ್ತಿಯೇ ಎಂದು ದಾದಿ ಬಾಬಾರವರನ್ನು ಕೇಳಿದರು. ತಕ್ಷಣ ದಾದಿಯ ಒಳಗಿದ್ದ ಆ ಸ್ವಮಾನ ಜಾಗೃತ ಆಯಿತು. ದಾದಿಗೆ ಹನುಮಂತನ ಸ್ಮೃತಿ ಬಂತು. ಹನುಮಂತ ಹೇಗೆ ಸ್ವಮಾನವನ್ನು ಜಾಗೃತ ಮಾಡಿಕೊಂಡು ತಕ್ಷಣ ಹಾರುತ್ತಿದ್ದರು, ಆ ರೀತಿ ನಾನೀಗ ಹಾರಿ ಸೇವೆಗೆ ಹೋಗಬೇಕು ಎಂದು. ದಾದಿ ಅದೇ ಸ್ವಮಾನದಲ್ಲಿ ತಮ್ಮ ಜೊತೆಗಿದ್ದಂತಹ ಸುಂದರಿ ಸೋದರಿಯನ್ನು ಕರೆದರು. ಅವರಿಗೆ ಹೇಳಿದರು, ನನ್ನ ಎಲ್ಲಾ ಔಷಧಿಯನ್ನು ತಂದು ನನ್ನ ಸಮ್ಮುಖದಲ್ಲಿ ಇಲ್ಲಿ ಟೇಬಲ್ನ ಮೇಲೆ ಇಡಿ ಎಂದು. ಸುಂದರಿ ಬೆಹನ್ಗೆ ಏನೂ ಅರ್ಥ ಆಗಲಿಲ್ಲ. ಅವರು ಎಲ್ಲಾ ಔಷಧಿಯನ್ನು ತಂದು ಟೇಬಲ್ನ ಮೇಲೆ ಇಟ್ಟರು. ಆ ಸಮಯದಲ್ಲಿ ಏನೆಲ್ಲ ಇಂಜೆಕ್ಷನ್ ಫ್ರಿಡ್ಜ್ನಲ್ಲಿ ಇತ್ತೋ, ಬಹಳಷ್ಟು ರೇಟ್ನ ಇಂಜೆಕ್ಷನ್ಗಳು, ಅದನ್ನೂ ತಂದು ನನ್ನ ಮುಂದೆ ಇಡಿ ಎಂದು ದಾದಿ ಹೇಳಿದರು. ಎಲ್ಲಾ ವಸ್ತುವನ್ನೂ ತಂದು ಸುಂದರಿ ಬೆಹನ್ ಟೇಬಲ್ನ ಮೇಲೆ ಇಟ್ಟರು. ನಂತರ ದಾದೀಜಿ ಅವರಿಗೆ ಹೇಳಿದರು, ಇದನ್ನೆಲ್ಲ ಕಸದ ಡಬ್ಬಿಗೆ ಹಾಕಿಬಿಡಿ ಎಂದು. ಸುಂದರಿ ಬೆಹನ್ ಯೋಚನೆ ಮಾಡಲು ಪ್ರಾರಂಭ ಮಾಡಿದರು, ಇಷ್ಟೊಂದು ಜಾಸ್ತಿ ರೇಟ್ನ ವಸ್ತುವನ್ನು ಕಸದ ಡಬ್ಬಿಗೆ ಹಾಕುವುದೇ ಎಂದು. ಆದರೆ ದಾದಿ ಹೇಳಿದ್ದಾರೆ ಅಂದ ಮೇಲೆ ಆಗುವುದಿಲ್ಲ ಎಂದು ಹೇಳಲು ಸಾಧ್ಯ ಇಲ್ಲ ಎಂದು ಎಲ್ಲಾ ಔಷಧಿಯನ್ನು ಅವರು ಡಸ್ಟ್ಬಿನ್ಗೆ ಹಾಕಿದರು. ಆ ದಿನದ ನಂತರ ಸುಂದರಿ ಬೆಹನ್ ಸ್ವಯಂ ಅನುಭವವನ್ನು ಹೇಳುತ್ತಾರೆ, ದಾದೀಜಿ ಒಳಗಡೆ ಒಂದು ಚಾಲೆಂಜ್ ಕಾಣಿಸುತ್ತಿತ್ತು. ದಾದಿ ಬೆಡ್ ಅನ್ನು ಬಿಟ್ಟು ಎದ್ದು ಬಿಟ್ಟರು.
ತಮ್ಮ ಕೆಲಸವನ್ನು ತಾವು ಸ್ವಯಂ ಮಾಡಿಕೊಳ್ಳಲು ಪ್ರಾರಂಭ ಮಾಡಿದರು. ಕೆಲವೇ ದಿನದಲ್ಲಿ ದಾದಿ ಸಂಪೂರ್ಣ ತಯಾರಾಗಿ ಮಧುಬನಕ್ಕೆ ಹೋದರು. ಅಲ್ಲಿ ಅವ್ಯಕ್ತ ಬಾಬಾರವರ ಜೊತೆ ಮಿಲನ ಮಾಡಿದರು. ದಾದೀಜಿ ಬಾಬಾರವರಿಗೆ ಹೇಳಿದರು, ಬಾಬಾ, ನಾನು ವಿದೇಶಕ್ಕೆ ಹೋಗಿ ಏನು ಮಾಡಲಿ? ನನಗೆ ಇಂಗ್ಲಿಷ್ ಬರುವುದಿಲ್ಲ, ಅಲ್ಲಿಗೆ ಹೋಗಿ ನಾನು ಏನು ಮಾಡುತ್ತೇನೆ ಎಂದು. ಬಾಬಾ ಹೇಳಿದರು, ನೀವೇನೂ ಮಾಡಬೇಕಾಗಿಲ್ಲ, ನೀವು ವಿದೇಶಕ್ಕೆ ಹೋಗಿ ಅಲ್ಲಿ ಇನ್ನೊಂದು ಮಧುಬನವನ್ನು ನಿರ್ಮಾಣ ಮಾಡಿ ಎಂದು. ದಾದೀಜಿ ಹೇಳಿದರು, ಆಯಿತು ಬಾಬಾ, ನೀವು ಹೇಗೆ ಹೇಳುತ್ತೀರೋ ಹಾಗೆ ಆಗಲಿ ಎಂದು. ದಾದೀಜಿ ಲಂಡನ್ಗೆ ಹೋದರು. ನಂತರ ಬಹಳಷ್ಟು ಸೇವೆಯನ್ನು ವಿದೇಶದಲ್ಲಿ ದಾದಿ ಮಾಡಿದರು. ವಿದೇಶದಲ್ಲಿ ಏನೆಲ್ಲ ಮುಖ್ಯ ಸೆಂಟರ್ಗಳು ಈಗ ಇದೆಯೋ ಅದೆಲ್ಲವನ್ನು ನಿರ್ಮಾಣ ಮಾಡಲು ದಾದಿ ನಿಮಿತ್ತ ಆದರು. ಅದೆಲ್ಲ ಬಾಬಾರವರ ಚಮತ್ಕಾರ ಆಗಿದೆ ಎಂದು ದಾದಿ ಹೇಳುತ್ತಾರೆ. ವಿದೇಶಕ್ಕೆ ಹೋದ ನಂತರ ದಾದಿಗೆ ಇಂಗ್ಲಿಷ್ ಕೂಡ ಬರುತ್ತಿರಲಿಲ್ಲ. ದಾದಿ ಅಲ್ಲಿ ಬೆಳಗ್ಗೆ ಅಮೃತ ವೇಳೆಗೆ 3 ಗಂಟೆಗೆ ಎದ್ದು ಕುಳಿತುಕೊಂಡು ಬಿಡುತ್ತಿದ್ದರು. ಯೋಗ ಮಾಡುತ್ತಿದ್ದರು. ಯೋಗವನ್ನು ಮಾಡಿ ಅನೇಕ ವ್ಯಕ್ತಿಗಳ ಜೊತೆ ಮಿಲನ ಮಾಡುತ್ತಿದ್ದರು. ದಾದಿ ಕೇವಲ ತಮ್ಮ ದೃಷ್ಟಿಯಿಂದ, ತಮ್ಮ ಅನುಭವದ ಶಬ್ದದಿಂದ, ತಮ್ಮ ಮಧುರ ಮಾತಿನಿಂದ ಅನೇಕ ಆತ್ಮರನ್ನು ತಮ್ಮ ಯೋಗದ ಶಕ್ತಿಯಿಂದ ಬಾಬಾರವರ ಮಕ್ಕಳನ್ನಾಗಿ ಮಾಡಿಬಿಟ್ಟರು. ದಾದಿ ಇಡೀ ವಿಶ್ವದ ಸೇವೆಗೆ ನಿಮಿತ್ತ ಆದರು. ರಾತ್ರಿ 10 ಗಂಟೆಯವರೆಗೂ ದಾದಿ ಸೇವೆ ಮಾಡುತ್ತಿದ್ದರು. 10-12 ಗಂಟೆಯ ನಂತರ ಮನೆಗೆ ಬಂದರೂ ಕೂಡ ದಾದಿ ಮತ್ತೆ 3 ಗಂಟೆಗೆ ಎದ್ದು ಅಮೃತ ವೇಳೆಯ ಯೋಗವನ್ನು ಮಾಡುತ್ತಿದ್ದರು. ದಾದಿ ಎಂದೂ ಯೋಗ ಮಾಡುವುದನ್ನು ಬಿಡಲೇ ಇಲ್ಲ. ಈ ರೀತಿ ವಿಶ್ವ ಸೇವೆಯನ್ನು ಮಾಡುತ್ತಾ ಮಾಡುತ್ತಾ ದಾದೀಜಿ ಇಡೀ ವಿಶ್ವದ ದಾದೀಜಿ ಆಗಿಬಿಟ್ಟರು. ಪ್ರಕಾಶ್ಮಣಿ ದಾದೀಜಿ ಸದಾ ಜಾನಕಿ ದಾದಿಯವರನ್ನು ನೋಡಿ ಹೇಳುತ್ತಿದ್ದರು, ದಾದಿ ಇಡೀ ವಿಶ್ವದ ದಾದಿ ಆಗಿದ್ದಾರೆ. ಇಡೀ ವಿಶ್ವದಲ್ಲಿ ಪರಮಾತ್ಮ ತಂದೆಯನ್ನು ಪ್ರತ್ಯಕ್ಷ ಮಾಡಲು ದಾದಿ ನಿಮಿತ್ತ ಆಗಿದ್ದಾರೆ ಎಂದು. ಈ ರೀತಿ ಇಡೀ ವಿಶ್ವದಲ್ಲಿ ಪರಮಾತ್ಮ ತಂದೆಯ ಪ್ರತ್ಯಕ್ಷತೆಯನ್ನು ಮಾಡಿ ಭಾಷೆಯೇ ಗೊತ್ತಿಲ್ಲದಿದ್ದರೂ ಕೂಡ ಅನೇಕ ಆತ್ಮರನ್ನು ಪರಮಾತ್ಮ ತಂದೆಯ ಮಗುವನ್ನಾಗಿ ಮಾಡಿದಂತಹ ದಾದಿ ಒಬ್ಬರೇ 100 ದೇಶಗಳಲ್ಲಿ ಅಡ್ಡಾಡಿ ಪರಮಾತ್ಮ ತಂದೆಯ ಸಂದೇಶವನ್ನು ಎಲ್ಲಾ ದೇಶದಲ್ಲೂ ಹರಡಿ ರಾಜಯೋಗವನ್ನು ಎಲ್ಲರಿಗೂ ಕಲಿಸಿದರು. ಲಂಡನ್ನಿಂದ ಪ್ರಾರಂಭ ಆದಂತಹ ಈ ಈಶ್ವರೀಯ ಸೇವೆ ಇಡೀ ವಿಶ್ವದಲ್ಲಿ ವಿಶ್ವವ್ಯಾಪಿಯಾಗಿ ಹರಡಿತು. 1970ರಲ್ಲಿ ವಿದೇಶಕ್ಕೆ ಹೋಗಿದ್ದಂತಹ ದಾದಿ 2007ರವರೆಗೂ ವಿದೇಶದಲ್ಲಿ ಸೇವೆಯನ್ನು ಮಾಡಿದರು. 2007ಕ್ಕೆ ರಾಜಯೋಗಿನಿ ದಾದಿ ಪ್ರಕಾಶ್ಮಣಿ ಅವರು ಶರೀರವನ್ನು ತ್ಯಾಗ ಮಾಡಿದ ನಂತರ ಆಗಸ್ಟ್ 27ರಿಂದ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಮುಖ್ಯ ಆಡಳಿತಾಧಿಕಾರಿಯಾಗಿ ಜಾನಕಿ ದಾದೀಜಿ ಸೇವೆಯನ್ನು ಸಲ್ಲಿಸಲು ಪ್ರಾರಂಭ ಮಾಡಿದರು. ದಾದೀಜಿ ಇಡೀ ವಿಶ್ವಕ್ಕೆ ಆಧಾರ ಮೂರ್ತಿಯಾಗಿ, ಉದ್ಧಾರ ಮೂರ್ತಿಯಾಗಿ 104 ವರ್ಷಗಳವರೆಗೆ ದೇಶ ವಿದೇಶದಲ್ಲಿ ಅಡ್ಡಾಡಿ ಪ್ರತಿದಿನ ಈಶ್ವರನ ಸೇವೆಯನ್ನು ಮಾಡುತ್ತಿದ್ದರು. ಪ್ರತಿದಿನ ಅಮೃತ ವೇಳೆಗೆ ಯೋಗವನ್ನು ಮಾಡುತ್ತಿದ್ದರು. ಅವರ ವರದಾನಿ ದೃಷ್ಟಿಯನ್ನು ಪಡೆದುಕೊಳ್ಳುವುದಕ್ಕೋಸ್ಕರ ದೇಶ ವಿದೇಶದಿಂದ ಸಾವಿರಾರು ಆತ್ಮರು ದಾದಿಯನ್ನು ನೋಡುವುದಕ್ಕೋಸ್ಕರ ಚಡಪಡಿಸುತ್ತಿದ್ದರು. ಈ ರೀತಿ ದಾದಿ ಇಡೀ ವಿಶ್ವಕ್ಕೂ ತಾಯಿಯಾಗಿ, ಇಡೀ ವಿಶ್ವಕ್ಕೂ ಪಾಲನೆಯನ್ನು ನೀಡಿ ಶಾಂತಿಯ ಶಕ್ತಿಯ ದೇವಿ ಆಗಿರುವ ಕಾರಣ ಎಲ್ಲರಿಗೂ ವರದಾನವನ್ನು ನೀಡುತ್ತಾ ಸರ್ವರ ಇಚ್ಛೆಗಳನ್ನು ಪೂರ್ಣ ಮಾಡುತ್ತಾ 104ನೇ ವರ್ಷದವರೆಗೂ ವಿಶ್ವ ಸೇವೆಯನ್ನು ಮಾಡಿ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಸಂಪೂರ್ಣ ಆಗಿಬಿಟ್ಟರು. ದಾದೀಜಿಯವರಿಗೆ ನವೆಂಬರ್ನಿಂದಲೂ ಒಂದು ಬಹಳ ಇಚ್ಛೆ ಇತ್ತು, ನಾನು ವಾಪಸ್ ಮನೆಗೆ ಹೋಗಬೇಕು, ನಾನೀಗ ಅವ್ಯಕ್ತ ವತನಕ್ಕೆ ಹೋಗಬೇಕು, ನನ್ನ ಪಾತ್ರ ಇಲ್ಲಿ ಮುಗಿಯುತ್ತಿದೆ ಎಂದು ದಾದಿ ಬಹಳಷ್ಟು ದಿನದಿಂದ ಆಂತರ್ಯದಲ್ಲಿ ತಯಾರಿಯನ್ನು ಮಾಡಿಕೊಂಡಿದ್ದರು ಎಂದು ದಾದಿಯ ಜೊತೆಗಿದ್ದಂತಹ ಹಂಸಾಬೆಹನ್ ಹೇಳುತ್ತಾರೆ. ದಾದಿ ಬಾರಿ ಬಾರಿಗೂ ಹೇಳುತ್ತಿದ್ದರು, ಈಗ ನಾನು ವಾಪಸ್ ಹೋಗಬೇಕು, ನಾನು ಹೋಗುವ ಸಮಯ ಬಂದಿದೆ ಎಂದು. ಈ ರೀತಿ ದಾದಿ ಆಂತರ್ಯದಲ್ಲೇ ಆಳವಾದ ತಪಸ್ಸನ್ನು ಮಾಡುತ್ತಾ ಬ್ರಹ್ಮ ತಂದೆಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣ ಆಗಿದ್ದರು. ದಾದಿಯವರಿಗೆ ಸ್ವಲ್ಪ ಆರೋಗ್ಯ ಸರಿ ಇಲ್ಲದೆ ಇದ್ದ ಕಾರಣ ಕೆಲವು ದಿನದಿಂದ ದಾದಿ ಅಹಮದಾಬಾದ್ನ ಹಾಸ್ಪಿಟಲ್ನಲ್ಲಿ ಇದ್ದರು. ಆದರೆ ದಾದಿಗೆ ಹಾಸ್ಪಿಟಲ್ನಲ್ಲಿ ಇರಲು ಯಾವತ್ತೂ ಇಷ್ಟ ಇರಲಿಲ್ಲ. ದಾದಿ ಶರೀರವನ್ನು ಬಿಡುವುದಕ್ಕಿಂತ
4-5 ದಿನ ಮೊದಲು ಹನ್ಸಾ ಬೆಹನ್ ಅವರಿಗೆ ದಾದಿ ಟಚ್ಚಿಂಗ್ ಅನ್ನು ಮಾಡಿಸಿದರು. ನಾನು ಶರೀರವನ್ನು ಬಿಡುವ ಸಮಯ ಬಂದಿದೆ, ನನ್ನನ್ನು ಮಧುಬನಕ್ಕೆ ಕರೆದುಕೊಂಡು ಹೋಗಿ, ನನಗೆ ಇಲ್ಲಿರಲು ಇಷ್ಟ ಇಲ್ಲ ಎಂದು ದಾದಿಯವರ ದೃಷ್ಟಿಯಿಂದ, ದಾದಿಯವರ ಭಾವನೆಯಿಂದ ಹನ್ಸಾ ಬೆಹನ್ ಅವರಿಗೆ ಅರ್ಥ ಆಯಿತು. ಅವರು ತಕ್ಷಣ ದಾದೀಜಿಯವರನ್ನು ಮಧುಬನಕ್ಕೆ ಕರೆದುಕೊಂಡು ಬಂದರು. ಮಧುಬನದಲ್ಲಿ ಗ್ಲೋಬಲ್ ಹಾಸ್ಪಿಟಲ್ನಲ್ಲಿ ಅಡ್ಮಿಟ್ ಮಾಡಿದ ನಂತರ ದಾದಿ ಮೊದಲೇ ಹೇಳುತ್ತಿದ್ದರಂತೆ, ನಾನು ಸಾಯುವಾಗ ಯಾವುದೇ ವೆಂಟಿಲೇಟರ್ ಆಗಲಿ ಯಾವುದು ನನ್ನ ಶರೀರದ ಮೇಲೆ ಇರಬಾರದು ಎಂದು. ಗ್ಲೋಬಲ್ ಹಾಸ್ಪಿಟಲ್ನಲ್ಲಿ 2 ದಿನ ಟ್ರೀಟ್ಮೆಂಟ್ ತೆಗೆದುಕೊಳ್ಳುವುದರಲ್ಲಿ ದಾದಿಯ ಆರೋಗ್ಯ ಸುಧಾರಣೆ ಆಗುತ್ತಾ ಬಂತು. ಆಗ ವೆಂಟಿಲೇಟರ್ ಎಲ್ಲವನ್ನೂ ನಿಧಾನವಾಗಿ ತೆಗೆಯಲು ಪ್ರಾರಂಭ ಮಾಡಿದರು. ಕೊನೆಗೆ ದಾದಿ ಶರೀರ ಬಿಡುವ ಹಿಂದಿನ ದಿನ ರಾತ್ರಿ ದಾದಿ ಶರೀರವನ್ನು ಬಿಡುತ್ತಾರೆ ಎಂದು ಹನ್ಸಾ ಬೆಹನ್ ಅವರಿಗೆ ಅನುಭವ ಆಯಿತು. ಅವರು ದಾದಿಯನ್ನು ಹಿಡಿದುಕೊಂಡು ಜೋರಾಗಿ ಅಳಲು ಪ್ರಾರಂಭ ಮಾಡಿದರು. ದಾದಿ, ಈಗಲೇ ನಮ್ಮನ್ನು ಬಿಟ್ಟು ಹೋಗಬೇಡಿ, ಇನ್ನೂ ಸ್ವಲ್ಪ ದಿನ ಇರಿ ಎಂದು. ಆದರೆ ದಾದಿ, ನಾನು ಸದಾ ನಿಮ್ಮ ಜೊತೆಗೇ ಇರುತ್ತೇನೆ ಎಂದು ಹೇಳಿ 27ನೇ ತಾರೀಕು ಮಾರ್ಚ್ ತಿಂಗಳಂದು 2 ಗಂಟೆಗೆ ಅಮೃತ ವೇಳೆಯ ಸಮಯದಲ್ಲಿ ತಮ್ಮ ಹಳೆಯ ಶರೀರವನ್ನು ತ್ಯಾಗ ಮಾಡಿ ಅವ್ಯಕ್ತ ಬಾಪ್ತಾದರವರ ಮಡಿಲಿಗೆ ಹೋಗಿಬಿಟ್ಟರು. ದಾದಿ ಸದಾ ಕಾಲಕ್ಕೂ ಒಂದು ಮಾತನ್ನು ಹೇಳುತ್ತಿದ್ದರು, ನಾನು ಸತ್ತಾಗ ಸ್ವಲ್ಪ ಕೂಡ ನನಗೋಸ್ಕರ ಯಜ್ಞದಿಂದ ಖರ್ಚಾಗಬಾರದು ಎಂದು. ಅದಕ್ಕೋಸ್ಕರ ದಾದಿ ತಾವು ಯಾವ ಸಮಯಕ್ಕೆ ಶರೀರವನ್ನು ತ್ಯಾಗ ಮಾಡಬೇಕು ಎನ್ನುವುದನ್ನು ಕೂಡ ತಾವೇ ಮೊದಲು ಫಿಕ್ಸ್ ಮಾಡಿಕೊಂಡಿದ್ದರು. ಆದ್ದರಿಂದ ದಾದಿ ಶರೀರ ಬಿಟ್ಟಾಗ ಯಾರೂ ದಾದಿಯ ಸಮೀಪಕ್ಕೆ ಹೋಗಲು ಸಾಧ್ಯ ಆಗಲಿಲ್ಲ. ದಾದಿ ಹೇಗೆ ಸಂಕಲ್ಪವನ್ನು ಮಾಡಿದ್ದರೋ, ನನಗೋಸ್ಕರ ಯಜ್ಞದ ಹಣ ವ್ಯರ್ಥ ಆಗಬಾರದು ಎಂದು, ಅದೇ ರೀತಿ ದಾದಿ ತಮ್ಮ ಸಂಕಲ್ಪವನ್ನು ಸಿದ್ಧಿ ಮಾಡಿಕೊಂಡರು. ಇಲ್ಲದಿದ್ದರೆ ದಾದಿಯನ್ನು ನೋಡುವುದಕ್ಕೋಸ್ಕರ ದೇಶ ವಿದೇಶದಿಂದ ಎಲ್ಲರೂ ಬರುತ್ತಿದ್ದರು. ಆಗ ಎಷ್ಟೊಂದು ಖರ್ಚಾಗುತ್ತಿತ್ತು. ದಾದಿ ಅದಕ್ಕೋಸ್ಕರ ಯಾವ ಸಮಯದಲ್ಲಿ ಯಾರೂ ಬರಲು ಸಾಧ್ಯ ಆಗುವುದಿಲ್ಲವೋ ಅಂತಹ ಸಮಯಕ್ಕೆ ಶರೀರವನ್ನು ತ್ಯಾಗ ಮಾಡಿ ಯಜ್ಞದ ಹಣವನ್ನೂ ಕೂಡ ಉಳಿತಾಯ ಮಾಡಿದರು. ಈ ರೀತಿ ಎಕಾನಮಿಯಲ್ಲಿ ದಾದಿ ನಂಬರ್ 1 ಆಗಿದ್ದರು. ಸದಾ ತಮ್ಮ ಜೀವನದಲ್ಲಿ ಏಕ್ ಬಾಪ್, ಒಬ್ಬ ಪರಮಾತ್ಮ ತಂದೆಯನ್ನು ಬಿಟ್ಟು ನನಗೆ ಯಾರೂ ಇಲ್ಲ ಅನ್ನುವ ಪಾಠವನ್ನು ಓದಿದ್ದರು. ಅದರ ಜೊತೆಗೆ ಉಳಿತಾಯ ಮಾಡುವುದರಲ್ಲಿ ದಾದಿ ನಂಬರ್ 1 ಆಗಿದ್ದರು. ಹಾಗೆ ದಾದೀಜಿಯವರು ಸದಾ ಕಾಲಕ್ಕೂ ಹೆಚ್ಚು ಶಾಂತಿಯಲ್ಲಿದ್ದು ಶಾಂತಿಯ ಶಕ್ತಿಯನ್ನು ಜಮಾ ಮಾಡಿಕೊಂಡು ಏಕಾಗ್ರತೆಯ ಶಕ್ತಿಯನ್ನು ಜಮಾ ಮಾಡಿಕೊಂಡಿದ್ದ ಕಾರಣ ಅವರು ಇಡೀ ವಿಶ್ವಕ್ಕೆ ದಾದಿ ಆಗಲು ಸಾಧ್ಯ ಆಯಿತು. ನಾವು ದಾದಿಯ ಅನುಭವವನ್ನು ಕೇಳಿ ದಾದಿಯಲ್ಲಿದ್ದಂತಹ ಆ ಎಲ್ಲಾ ವಿಶೇಷ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ದಾದಿಯ ಸಮಾನ ಸಂಪನ್ನ ಮತ್ತು ಸಂಪೂರ್ಣರು ಆಗೋಣ. ಓಂ ಶಾಂತಿ.